ಈ ಸಭೆಯ ಕುಟುಂಬವನ್ನು ಪರಿಪಾಲಿಸಲಿಕ್ಕೆ ಸ್ತೋತ್ರ. ದೇವರು ಒಂದು ವಾರ ನಿನ್ನ ಮಕ್ಕಳನ್ನು ಕಾಪಾಡಿದ್ದೀ, ಅದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಈ ಆರಾಧನೆಗೆ ದಾಟಿ ಬಂದು ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು, ಅವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಬಿಡುಗಡೆಗಳನ್ನು ಕೊಟ್ಟು ಸಾಕ್ಷಿ ಹೇಳುವಂತೆ ಮಾಡು ಕರ್ತನೆ. ಹಾಗೆ ಮಾಡೋದಕ್ಕೆ ಸ್ತೋತ್ರ. ದಾರಿ ಮಧ್ಯದಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ಕೃಪೆಗಳು ಸ್ವಾಮಿ. ಆರಾಧನೆ ಮಾಡುವಾಗಲೇ ದೇವ ಮಹಿಮೆಯಲ್ಲಿ ಇಳಿದು ಬರಲಿ ಕರ್ತನೆ. ವಚನದೊಂದಿಗೆ ಮಾತನಾಡು, ಒಳ್ಳೆಯ ಸಾಕ್ಷಿ ಭಾಗವತೊಂದಿಗೆ ದೇವರೇ ನೀನು ದೇವರೇ ಸಾಕ್ಷಿಯನ್ನು ಎಬ್ಬಿಸಿದ್ದೇವರೇ. ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಭಾಗಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ. ನಾವು ಹಾಗೆ ತಿಳಿದಿರುವಾಗ ಗ್ಲಾಡಿಸ್ ಆರಾಧನೆ ನಡೆಸ್ತಾರೆ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ಒಳ್ಳೆಯವರಾಗಿದ್ದಾನೆ. ಆತ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದಾತನಾಗಿದ್ದಾನೆ. ಇನ್ನು ಮುಂದೆ ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾರೆ. ಹಲ್ಲೆಲೂಯಾ. ಪೇತ್ರ ಯೋಹಾನರು 3 ಗಂಟೆಗೆ ಯಥಾ ಪ್ರಕಾರ ದೇವರನ್ನು ಆರಾಧಿಸಲಿಕ್ಕಾಗಿ ಅವರು ದೇವಾಲಯಕ್ಕೆ ಹೋದರೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ನಾವು ನೀವುಗಳಲ್ಲಿ ಕರ್ತನನ್ನು ಆರಾಧಿಸಲಿಕ್ಕೆ ಈ
ಯೇಸುದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನನ್ನು ನಾವು ಆರಾಧಿಸುವವರಾಗಿದೆ. ಹಾಲೆಲೂಯಾ. ನಮ್ಮ ಯೇಸು ಪುನರುತ್ಥಾನನಾಗಿ ಎದ್ದು ಬಂದದ್ದರಿಂದ ಇವತ್ತು ನಾನು ನೀವು ನೀತಿವಂತರಾಗಿದ್ದೇವೆ. We are the righteousness of God in Jesus Christ. ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಹಾಲೆಲೂಯಾ. ಅದರಿಂದ ನಾವು ನೀತಿವಂತರಾಗಿ ನೀತಿ ಸ್ವರೂಪನಾದ ನಮ್ಮ ಕರ್ತನನ್ನು ಆರಾಧಿಸುವವರೇ. ನನಗೆ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯ್ತು ಏನಾಗುವುದಿಲ್ಲ, ಅದು ಜಯಿಸುವುದಿಲ್ಲ, ಅದು ಫಲಿಸುವುದಿಲ್ಲ. ಯಾವ ಮಾಟ ಮಂತ್ರವೋ ಯಾವ ಶಕ್ತಿನೋ ಅದು ನನ್ನ ನಿನ್ನ ಮುಂದೆ ಅದು ನಿಲ್ಲುವುದಿಲ್ಲ. ಓ ನಿಬಾಲವ ಶತಲಮ ದರಬಲ ಕೈಗಳೋಡ ಅದರಂತೆ ನೀಡೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇದ್ದಾನೆ. ಹೇಳಿರಿ, ನನ್ನ ಪಕ್ಷ ಇದ್ದಾನೆ, ನನ್ನ ದೇವರು ನನ್ನ ಪಕ್ಷದಲ್ಲಿದ್ದಾನೆ, ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಸೋಲಿಲ್ಲ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಭಯವಿಲ್ಲ, ಜಯವು ಕರ್ತನದೇ. ಸೋಲಿಲ್ಲ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಭಯವಿಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರಾಲಯಗಳು ಫಲಿಸುವುದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದವನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರಾಲಯಗಳು ಫಲಿಸುವುದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದವನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಜಯ ಜಯ ನನಗೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಜಯ ಜಯ ನನಗೆ. ಸೋಲಿಲ್ಲ, ಸೋಲಿಲ್ಲ, ಯುದ್ಧವು ಕರ್ತನದು. ಸಂತೋಷವಾಗಿರುವ ಭಯವಿಲ್ಲ, ಯಾವ ಭಯವಿಲ್ಲ, ಜಯವನ್ನು ಕರ್ತನದೇ. ಸೋಲಿಲ್ಲ, 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 ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವಿಲ್ಲ, ಜಯವನ್ನು ಕರ್ತನ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಯೇಸುವೇ, ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಸೋಲಿಲ್ಲ, 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 ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವಿಲ್ಲ, ಜಯವನ್ನು ಕರ್ತನ. ಸೋಲಿಲ್ಲ, 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 ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವಿಲ್ಲ, ಜಯವನ್ನು ಕರ್ತನದೇ. ಜಯವನ್ನು ಕರ್ತನದೇ, ಜಯವನ್ನು ಕರ್ತನದೇ. ಹಾಲೆಲೂಯಾ. ದೇವರ ಮಾತೇಳಿದರೆ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. ನಿಮ್ಮ ಮುಂದೆ ಯಾವುದೇ ಸೋಲು ಇರ್ಬೋದು, ಆದರೆ ಕ್ರಿಸ್ತನಲ್ಲಿ ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. ನಾವು ದೇವರ ವಾಕ್ಯ ನನ್ನ ನಿನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾವು ಆಗಿದ್ದೇವೆ. ಹಾಲೆಲೂಯಾ. ಎಲ್ಲ ಪರಿಸ್ಥಿತಿಗಳ ಸೋಲಿಗಳ ಪರಿಸ್ಥಿತಿಯಲ್ಲಿ
ಕಾರಣ ನೀನು ಆಶ್ರಯದವಾಗಿದ್ದಿ, ನನ್ನ ಕೋಟೆಯಾಗಿದ್ದಿ, ನನ್ನ ಪುರಾಣಿಯಾಗಿದ್ದಿ, ನನ್ನ ಗೌರವಕ್ಕೆ ಆಧಾರನಾಗಿದ್ದಿ, ನನ್ನ ತಲೆ ಎತ್ತುವಂತೆ ಮಾಡುವಂತಲೂ ನೀನು ಹಾಕಿದ್ದಿ. ಹಾಲೆಲೂಯ. ನಮ್ಗೆ ಈ ಲೋಕದಲ್ಲಿ ಅನೇಕ ಸನ್ಮಾನಗಳು ಸಿಗ್ಬೋದು. ಆ ಎಲ್ಲ ಸನ್ಮಾನಗಳಿಂದಲೂ ಪರಲೋಕದ ನನ್ನ ತಂದೆಯಿಂದ ಸಿಗುವಂತ ಆ ಸನ್ಮಾನ, ಆ ಜಯಮಾಲ್ಯ, ಅದು ನಿಂತಕ್ಕೂ ಇರುವಂತಹ ಅದು ಬಾಳಿದ ಜಯಮಾನ ನಾವು ಹೊಂದುವುದಾಗಿ ಹೇಳ್ತೇವೆ. ಹಾಲೆಲೂಯ. ಅದಕ್ಕೆ ಹೇಳುವ ಸಂತೋಷವಾಗಿ ನನ್ನ ಆಶ್ರಯವಾದವೇ.
ರಕ್ಷಣೆಯನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಆಶೀರ್ವಾದವನ್ನು, ವಿಮೋಚನೆಯನ್ನು ಕೊಟ್ಟಾದರೆ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಪ್ರಿಯರೇ, ನಿಮ್ಮ ಬಲಹೀನ ಸಮಯದಲ್ಲಿ ಆತನ ಕೃಪೆ ನಿಮಗೆ ಸಾಕಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. Oh, Rabba Shakala Manda, Rabba Shandariale. Thank you, Father. We praise you, Master. Worship you, Jesus. ನೀನು ಯೋಚಿಸಿ, ನೀನು ಬಲಹೀನನೇ ಎಂಬುದಾಗಿ, ಆದರೆ ದೇವರು ನಿನ್ನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೆಯುತ್ತಾರೆ. Hallelujah. Thank you, Jesus. ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ ಕರ್ತನಾಗಿದ್ದೆ ಸ್ವಾಮಿ. ನಮಗೋಸ್ಕರ ಚಿಂತಿಸುವ, ನಮ್ಮನ್ನು ಪರಾಮರಿಸುವ, ನಮಗೋಸ್ಕರ ಕಾಳಜಿ ವಹಿಸುವಂತ ಒಳ್ಳೆಯ ಕರ್ತ ನೀನಾಗಿದೆಯಪ್ಪ. ಕರ್ತನೇ, ಇಷ್ಟೊತ್ತು ನಿನ್ನ ಸ್ತುತಿಸಿ ಕೊಂಡಾಡುವಂತೆಯೋ, ಕರ್ತನೇ ನಿನ್ನನ್ನು ಘನಪಡಿಸುವಂತೆಯೋ, ಯೇಸುವೆ ನಿನ್ನ ನಾಮವನ್ನು ಮೇಲಕ್ಕೆ ತೊಂದೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಸ್ತುತಿ ಆರಾಧನೆಗೆ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ನೀನು ವಾಕ್ಯ ಇರ್ತದೆ, ಯಾರು ನನಗೆ ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರೇ ಎಂದಾಗಿ. ಎಸ್ ಲಾರ್ಡ್, ನಿನ್ನ ಮಕ್ಕಳಾಗಿ ನಾವು ಸಭೆಯಾಗಿ ನಾವು ನಿನ್ನನ್ನು ಗೌರವಿಸಿದ್ದೇವೆ. ಅದಕ್ಕೆ ಪ್ರತಿಯಾಗಿ ನೀ ನಮ್ಮನ್ನು ಒಬ್ಬೊಬ್ಬರನ್ನು ಗೌರವಿಸುವ ಒಳ್ಳೆಯ ಕರ್ತನಾಗಿದೆಯಪ್ಪ. ಥ್ಯಾಂಕ್ ಯು ಫಾದರ್. ತಂದೆ, ಮುಂದಿನ ಎಲ್ಲ ಭಾಗವನ್ನು ಸ್ವಾಮಿ, ಕರ್ತನೇ ಸಾಕ್ಷಿಯ ಭಾಗವನ್ನು, ಕಾಣಿಕೆಯ ಭಾಗವನ್ನು, ಕರ್ತನೆ ವಾಕ್ಯದ ಭಾಗವನ್ನು, ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ನೀನೊಬ್ಬನೇ ಮಹಿಮೆ ಹೊಂದಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 1 ತಿಮೋಥಿ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯವು ಯಾರಾದರೂ ಓದಬಹುದು. 1 ತಿಮೋಥಿ ಚಾಪ್ಟರ್ 1:18. ನಿನ್ನ ವಿಷಯದಲ್ಲಿ ಮಗನಾದ ತಿಮೋಥಿಯನೇ, ನೋಡಿ, ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಎಂಬುದಾಗಿ ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಸ್ತೋತ್ರ ಹೇಳ್ತೇನೆ. ನನ್ನಂತೆ ಈ ವಾಕ್ಯ ನಾನು ಪ್ರೀಚ್ ಮಾಡುವಾಗಲೇ ಇದರ ಶಕ್ತಿಗಳು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿಕೊಡ್ತಾರೆ. ನೋಡಿ, ಇಲ್ಲಿ ಬೈಬಲ್ ಹೇಳ್ತದೆ, ಮಗನಾದ ತಿಮೋಥಿಯನೇ, ಅಂದ್ರೆ ಅಪೊಸ್ತಲನಾದ ಪೌಲನ ಆತ್ಮೀಯ ಮಗ ಯಾರಾಗಿದ್ದ? ತಿಮೋಥಿ ಆಗಿದ್ದ. ತಿಮೋಥಿಯ ಬಗ್ಗೆ ಇಲ್ಲಿ ಪೌಲನು, ಅಪೊಸ್ತಲನಾದ ಪೌಲನು ಮಾತನಾಡ್ತಿದ್ದಾನೆ. ಏನಂತ ಹೇಳಿದ್ರೆ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ. ಅಲ್ಲಿ ಎಷ್ಟು ಜನ ನಿಮ್ಮ ವಿಷಯದಲ್ಲಿ ಸಹ ಪ್ರವಾದನೆ ನಡೆದಿದ್ದಾರೆ. ಎಷ್ಟು ಜನರಿಗೆ ನೆನಪುಂಟು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಪಕ್ಷ ನೆನಪಿಲ್ಲದಿದ್ರೆ ಇವತ್ತು ನಿಮ್ಮ ಸಂಗಡ ಪ್ರವಾದನೆ ಮೂಲಕ ದೇವರು ಮಾತನಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅವನ ಬಗ್ಗೆ ಮಾತನಾಡುವ ವಾಕ್ಯ ಬಹಳ ಒಂದು ಗಂಭೀರವಾದ ಮಾತು. ಏನಂತ ಹೇಳಿದ್ರೆ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಕ್ರೈಸ್ತರ ದಿವ್ಯ ಯುದ್ಧ. ಹಾಗಾದ್ರೆ ಕ್ರೈಸ್ತರು ಯಾವಾಗಲೂ ಏನ್ ಮಾಡ್ಬೇಕಂತೆ? ಯುದ್ಧವನ್ನು. ಎಷ್ಟು ಜನ ಯುದ್ಧ ಮಾಡ್ತೀವಿ? ಆಮೇಲೆ ನಾನು ಯುದ್ಧ ಎಷ್ಟು ಜನ ಮಾಡ್ತೇನೆ? ಪ್ರೈಸ್ ದಿ ಲಾರ್ಡ್. ಆಮೇಲೆ ಯುದ್ಧ ಮಾಡಿ ಸಾಕಾಗಿದ ಅಲ್ಲಿ ಇಲ್ಲೇ ನಾನು ಯುದ್ಧ ಮಾಡಿ ಸಾಕಾಗುದಿಲ್ಲ. ಪ್ರಾರ್ಥನೆ ಮಾಡಿ ಬೋರ್ ಆಗ್ತದ? ಆರಾಧನೆ ಮಾಡಿ ಬೋರ್ ಆಗ್ತದ? ವಾಕ್ಯ ಕೇಳಿ ಬೋರ್ ಆಗ್ತದ? ಇಲ್ಲ. ನಾವು ಯಾವಾಗಲೂ ಯುದ್ಧ ಮಾಡುವುದು. ನಮ್ಮ ಯುದ್ಧ ಒಂದು ದಿವಸದ ಯುದ್ಧ ಅಲ್ಲ, ನಮ್ಮ ಯುದ್ಧ ಪ್ರತಿದಿನದ ಯುದ್ಧ ಮಾಡಿದೆ. ಇಲ್ಲಿ ನೋಡಿ, ತಿಮೋಥಿನಿಗೆ ಹೇಳ್ತಾ ಇದ್ದಾನೆ, ನಿನ್ನ ವಿಷಯದಲ್ಲಿ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಆ ಪ್ರವಾದನೆಯಲ್ಲಿ ನೀನು ಧೈರ್ಯಗೊಂಡಿದ್ದಿ. ಆ ಪ್ರವಾದನೆ ಇವತ್ತಿಗೆ ನೀನೇನಾಗಿದೆ? ಧೈರ್ಯಗೊಂಡಿದ್ದಿ. ಇವತ್ತು ನಮ್ಮ ಜೀವಿತದಲ್ಲಿ ಏನೇ ರೋಗ ಬಂದರೂ ಸಹ ನಮಗೊಂದು ಧೈರ್ಯ ಏನು ಗೊತ್ತಿಲ್ಲ, ನಾನು ಸಾಯುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಿಲ್ಲ? ಜೀವ ಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ನಾನು ಸಾರುತ್ತೇನೆ ಎಂಬುದಾಗಿ ಎಷ್ಟು ಜನ ಇವತ್ತು ಬಿಲೀವ್ ಮಾಡ್ತಾ ಇದ್ದೇನೆ. ಅಲ್ಲಿ ನೀನು ಸಾಯಲಿಕ್ಕೆಲ್ಲ ಕರೆಯಲ್ಪಟ್ಟವರು, ನೀನು ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟವರು, ನೀನು ದೇವರ ಮಹಿಮೆಯನ್ನು ಸಾರಲಿಕ್ಕೆ ದೇವರು ಕರೆದಿದ್ದಾನೆ. ಪೇತ್ರನನ್ನು ಒಮ್ಮೆ ಸೆರೆಮನೆಗೆ ಹಾಕ್ತಾರೆ. ಅಲ್ಲಿ ಸೆರೆಮನೆಗೆ ಹಾಕುವಾಗ ಅವನು ಯವನಸ್ಥನಾಗಿದ್ದ. ಆಗ ಬೈಬಲ್ ಹೇಳ್ತದೆ, ಸೆರೆಮನೆಯಲ್ಲಿ ಇರುವಾಗ ಅವನು ಹೇಗೆ ನಿದ್ದೆ ಮಾಡ್ತಿದ್ದ? ಒಳ್ಳೆ ನಿದ್ದೆ ಮಾಡ್ತಿದ್ದಂತೆ. ಸೆರೆಮನೆಯಲ್ಲಿ
ಕಾವಲುಗಾರರೆಲ್ಲ ಇದ್ದಾರೆ. ಅದರ ಮಧ್ಯೆ ಪೇತ್ರ ಏನ್ ಮಾಡ್ತಾನೆ, ಚಂದವಾಗಿ ನಿದ್ದೆ ಮಾಡ್ತಾರಂತೆ. ಯಾರಿಗೆ ಅದು ನಿದ್ದೆ ಬರ್ತದ? ಮರು ದಿವಸ ಅವನ ಕುತ್ತಿಗೆ ಕಟ್ ಮಾಡ್ಲಿಕ್ಕೆಲ್ಲ ಪ್ರಿಪರೇಷನ್ ಆಗಿದೆ, ಆದ್ರೆ ಕುತ್ತಿಗೆ ಕಟ್ಟುವಾಗ ನಿದ್ರೆಯಲ್ಲಿ ಬರ್ತದೆ. ಇವರು ಚಂದವಾಗಿ ಮಲಗಿದ್ದಾರಂತೆ. ಕಾರಣ ಏನು ಗೊತ್ತಿಲ್ಲ, ಇವನ ಬಗ್ಗೆ ಒಂದು ಪ್ರವಾದನೆ ನೋಡಿದ್ದು ಏನಂತ ಹೇಳಿದ್ರೆ, ಇವನ ಉಪ್ಪಿನ ಪ್ರಾಯದ ಇವನು ಸಾಯುತ್ತಾನೆ ಎಂಬುದಾಗಿ ಅವನ ಬಗ್ಗೆ ಪ್ರವಾದನೆ ಮಾಡಿದ್ರಿಂದ ಅವನಿಗೆ ಗೊತ್ತುಂಟು, ಅಲ್ಲೆಲ್ಲೂಯ್ಯ, ನಾನು ಸಾಯುವುದಿಲ್ಲ, ನನ್ನ ವಿರುದ್ಧ ಏನೇ ಮಾಡಿದ್ರು ಸಹ, ನನ್ನ ವಿರುದ್ಧ ಸೆರೆಮನೆಯಲ್ಲಿ ಹಾಕಿದ್ರು ಸಹ ನಾನು ಸಾಯುವುದಿಲ್ಲ, ನನಗೊಂದು ಪ್ರವಾದನೆ ದೇವರು ಕೊಟ್ಟಿದ್ದಾನೆ. ಈ ಪ್ರವಾದನೆ ಅದು ನೆರವೇರುತ್ತಾನೆ. ಅಂತ ನೋಡಿ ಅವ್ರು ಹೇಳ್ತಾನೆ ಏನಂತ ಹೇಳಿದ್ರೆ, ಅಲ್ಲೆಲ್ಲೂಯ್ಯ, ನೀನು ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ನಾನು ಆಜ್ಞಾಪನೆ ಮಾಡುತ್ತೇನೆ. ಅವನು ಕಮಾಂಡ್ ಮಾಡ್ತಾ ಇದ್ದಾನೆ, ಆತ್ಮಿಕ ಮಗನಿಗೆ ಹೇಳ್ತಾ ಇದ್ದಾನೆ, ಹೀಗೆ ಏನಾಗುವುದಿಲ್ಲ, ನಿನ್ನ ಬಗ್ಗೆ ಪ್ರವಾದನೆ ಉಂಟು, ನೀನು ಪ್ರವಾದನೆ ಇದ್ದದ್ರಿಂದ ಯುದ್ಧ ಮಾಡಬೇಕು. ಇವತ್ತು ನಾನೆಲ್ಲ ಹೋರಾಟದಿಂದ ಬಂದವ, ಇವತ್ತು ನಿಮಗೆ ಸಹ ಹೋರಾಟ ಯಾಕೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ದೇವರು ಪ್ರವಾದನೆ ಕೊಟ್ಟಿದ್ದಾನೆ. ದೇವರ ಮಕ್ಕಳ ವಿರುದ್ಧ ಪ್ರವಾದನೆ ಅಲ್ಲಿ 100ಕ್ಕೆ 100ರಷ್ಟು ನಡೆಯುತ್ತದೆ. ಅಲ್ಲಿ ಶತ್ರುವಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಡೆಯುವಂತೆ ದೇವರು ಮಾಡ್ತಾ ಇದ್ದಾರೆ ನೋಡಿ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಯುದ್ಧ ಮಾಡಬೇಕು? ಈ ಯುದ್ಧ ಮಾಡಬೇಕಾದ್ರೆ ಮುಂದೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಎಷ್ಟು ಜನ ನಂಬಿಕೆ ಇರ್ತೇವೆ? ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಅದಕ್ಕೆ ಅಲ್ಲಿ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ನೀನು ಏನ್ ಮಾಡಬೇಕು? ಹಿಡಿದುಕೊಳ್ಳಬೇಕು. ಈ ನಂಬಿಕೆ ಯಾವಾಗಲೂ ನಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ಸಾಧಾರಣವಾಗಿ ನಾವು ಮನುಷ್ಯರ ಮಾತನ್ನು ನಂಬ್ತೇವೆ, ಮನುಷ್ಯರ ಮಾತನ್ನು ನಂಬ್ತೀರ, ದೇವರ ಮಾತನ್ನು ನಂಬ್ತೇವೆ. ದೇವರ ಮಾತನ್ನು ನಂಬಬೇಕು. ಆದ್ರೆ ಹೆಚ್ಚಿನವ್ರು ಏನಾದ್ರೂ ಹೇಳಿದ್ರೆ, ನಿಮ್ಮ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಹೌದು, ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ನಾವು ಫಸ್ಟ್ ನಾವು ನಿಲ್ತೇವೆ. ಅವರು ಹೇಳಿದ್ರೆ ಹೇಳಿ ತೊಂದರೆ ಇಲ್ಲ, ನನ್ನ ಬಗ್ಗೆ ದೇವರು ಮೊದಲೇ ಪ್ರವಾದನೆ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ, ಈ ನಂಬಿಕೆಯನ್ನು ನೀನು ಪ್ರೊಕ್ಲೇಮ್ ಮಾಡಬೇಕು. ಇವತ್ತು ನಾನು ನಂಬ್ತೇನೆ, ನಿಮ್ಮ ನಂಬಿಕೆ ಇವತ್ತು ಹೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ನಂಬಿಕೆಯನ್ನು ದೇವರು ಹೆಚ್ಚಿಸ್ತಾನೆ. ಅಲ್ಲಿ ನಿಮಗೊಬ್ಬ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ ದೇವರು. ಆ ಮನಸ್ಸಾಕ್ಷಿಯನ್ನು ನೀವು ಮಾತನಾಡಿ, ಅಲ್ಲಿ ನನ್ನ ಸಂಗಡ ದೇವರು ಮಾತನಾಡಿದ್ದಾರೆ. ನನ್ನ ದಿನಚರಿ ಪ್ರಾರಂಭವಾಗುವ ಮೊದಲೇ ಆತನು ನನ್ನ ವಿಷಯದಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾನೆ. ನಾನು ಪಿಂಡ ಇರುವಾಗ ಆತನ ಕಣ್ಣುಗಳನ್ನು ನೋಡಿದ್ದೇವೆ ಎಂಬುದಾಗಿ ಎಷ್ಟು ಜನ ಇವತ್ತು ನಂಬುತ್ತೀರಿ? ಅಲ್ಲಿ ಈ ಪ್ರವಾದನೆ ಸತ್ಯವೇದದಲ್ಲಿ ಬರೆದ ಪ್ರವಾದನೆ ವಾಕ್ಯಗಳು ನಿನಗೋಸ್ಕರ ನನಗೋಸ್ಕರ ದೇವರು ಕೊಟ್ಟಿದ್ದಾರೆ. ವಾಗ್ದಾನಗಳು ನನಗೆ ಮತ್ತು ನಿನಗೆ ಉಳ್ಳದ್ದಾಗಿದೆ. ಅಲ್ಲಿ ಹಾಗಾಗಿ ಇವತ್ತು ನಾವು ಯುದ್ಧ ಮಾಡಬೇಕು. ಅಲ್ಲಿ ಸೈತಾನ ಯಾರ ವಿರುದ್ಧ ಯುದ್ಧಕ್ಕೆ ಬರ್ತಾರೆ? ದೇವರ ಮಕ್ಕಳ ವಿರುದ್ಧ ಯುದ್ಧ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಯಾಕಂದ್ರೆ ಲೋಕದವರು ಆಲ್ರೆಡಿ ಅವನ ಕೈಯಲ್ಲಿ ಇರ್ತಾರೆ, ಆದರೆ ದೇವರ ಮಕ್ಕಳು ಅವನ ಕೈಯಲ್ಲಿ ಇರುವುದಿಲ್ಲ. ಅಲ್ಲಿ ನಾನು ಹೇಳ್ತೇನೆ, ನೀನು ಅವನ ಕೈಯಿಂದ ಹೊರಗೆ ಇರುವುದರಿಂದ ಯುದ್ಧ ಮಾಡ್ತಾನೆ. ಈ 1 ತಿಮೋಥಿ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯ ಏನು ಹೇಳ್ತದೆ ನೋಡಿದ್ರೆ, 1 Timothy chapter 6 verses 12. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನೋಡಿ, ಪ್ರೈಸ್ ದಿ ಲಾರ್ಡ್. ಹೇಗೆ ಮಾಡಬೇಕು? ಶ್ರೇಷ್ಠ ಹೋರಾಟ ಮಾಡಬೇಕಂತೆ. ಕ್ರಿಸ್ತ ನಂಬಿಕೆ ಉಳ್ಳವರಂತೆ ಮಾಡತಕ್ಕ ಶ್ರೇಷ್ಠ ಹೋರಾಟ. ಇವತ್ತು ಎಷ್ಟು ಜನರಿಗೆ ಕ್ರಿಸ್ತನಲ್ಲಿ ನಂಬಿಕೆ ಉಂಟು? ಪ್ರೈಸ್ ದಿ ಲಾರ್ಡ್. ನಂಬ್ರಿ. ಡಾಕ್ಟರ್ ಹೇಳ್ತಾರೆ, ನೀನು 5 ದಿವಸ ಮಾತ್ರ ಬದುಕುವುದು ಎಂಬುದಾಗಿ. ಆಗ ನೀನು ಹೇಳ್ಬೇಕು, ನಾನು ದೇವರು ನನಗೆ ಹೇಳಿದ್ದಾರೆ, ನನ್ನ ಜೀವಿತದಲ್ಲಿ ದೇವರ ಆರೋಗ್ಯದಾಯಕನಾಗಿದ್ದಾರೆ. ಇವತ್ತು ಹೆಚ್ಚಾಗಿ ಸಾಯುವುದು ಹೇಗಿರುವುದಿಲ್ಲ? ಹೇಗೆ ಸಾಯುವುದಿಲ್ಲ? ಹೆದರಿಕೆಯಿಂದಲೇ ಸಾಯು. ಡಾಕ್ಟರ್ ಹೇಳಿದ್ರೆ ಸಾಕು, ನನ್ನ ಜೀವಿತದಲ್ಲಿ ಈ ರೋಗ ನನ್ನನ್ನು ಕೊಲ್ತದೆ ಎಂಬುದಾಗಿ ನೆನೆಸ್ತದೆ. ಆದ್ರೆ ನಾನು ಹೇಳ್ತೇನೆ, ಎಲ್ಲದಕ್ಕಿಂತ ಮಿಗಿಲಾಗಿ ನೀನು ದೇವರ ಮೇಲೆ ಇವತ್ತು ನಂಬಿಕೆ ಇಡಬೇಕು. ಆಮೇಲೆ ಡಾಕ್ಟರ್ ತುಂಬಾ ಹೇಳ್ತಾರೆ, ಹಾಗೆ ಹೀಗೆಲ್ಲ ಹೇಳ್ತಾರೆ. ಅವರು ಹೇಳುದು ಸರಿ, ಅದು ಸುಳ್ಳಲ್ಲ. ಆದರೆ ಅದನ್ನು ಬದಲಾಯಿಸುವ ದೇವರು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳ ಬಗ್ಗೆ ನಾನು ಆಲ್ರೆಡಿ ಪ್ರವಾದನೆ ನುಡಿದ ಹಾಗೆ ಆಗಿದೆ, ನನ್ನ ಮಕ್ಕಳ ಬಗ್ಗೆ ನಾನು ವಾಗ್ದಾನ ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದ್ರೆ ದೇವರಲ್ಲಿ ನಂಬಿಕೆ ಇಡುವಾಗಲೇ ನಾವು ಯಾರು ಎಂಬುದಾಗಿ ಗೊತ್ತಾಗ್ತದೆ. ಅಲ್ಲಿ ಇವತ್ತು ಲೋಕದವರಿಗೆ ಅವರು ಯಾರು ಅಂತ ಗೊತ್ತಿಲ್ಲ, ಅವರು ಸಾಧಾರಣ ವ್ಯಕ್ತಿಗಳು ಅಂತ ತಿಳಿಸ್ತಾರೆ. ಆದ್ರೆ ಇವತ್ತು ನನಗೆ ನಿನಗೆ ಗೊತ್ತುಂಟು ನಾನು ನೀನು ಯಾರು ಎಂಬುದಾಗಿ. ಇವತ್ತು ನಾನು ಒಂದೇ ಸಂದೇಶ ಕೊಡ್ತಾ ಇದ್ದೇನೆ, ನೀನು ಯಾರು ಗೊತ್ತುಂಟ? ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನನ್ನು ಕರೆದದ್ದು ನರ ಮನುಷ್ಯರಲ್ಲ, ನಿನ್ನನ್ನು ಕರೆದದ್ದು ಪರಲೋಕದ ದೇವರಾಗಿದ್ದಾನೆ. ಅಲ್ಲಿ ಅವನು ಇವತ್ತು ಹೇಳ್ತಾ ಇದ್ದಾನೆ, ನೀನು ಯಾರಂತ ಹೇಳಿದ್ರೆ ನೀನು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀನು ಯುದ್ಧ ವೀರನಾದ ಯೇಸು ಕ್ರಿಸ್ತನ ಕೈಯಲ್ಲಿರುವ ಬಾಣವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀನು ವ್ಯಾಪಾರಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅಲ್ಲಿ ದೇವರ ಕೈಯಲ್ಲಿ ನೀನು ಇರುವುದಾದ್ರೆ ಯಾರು ನಿನ್ನನ್ನು ಕಸಕೊಳ್ಳಿಕ್ಕೆ ಯಾರೇ ಆಗುದಿಲ್ಲ,
ಯಾರು ನಿನ್ನ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾವ ಮಾಟವಾಗಲಿ ಯಾವ ಮಂತ್ರವಾಗಲಿ ನಿನ್ನನ್ನು ಕೆಳವಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನಲ್ಲಿರುವಾತನು ಲೋಕದಲ್ಲಿರುವವನಿಗಿಂತ ದೊಡ್ಡವರಾಗಿದ್ದಾನೆ. ಅವನ ಮೇಲೆ ಮಾತ್ರ ನಂಬಿಕೆ ಇಡು, ಅವನ ಮೇಲೆ ಮಾತ್ರ ವಿಶ್ವಾಸವಿರು, ಆಗ ನೀನು ಜಯಶಾಲಿ ಆಗಲಿ. ನನಗೆ ಬಹಳ ಖುಷಿ ಆಯ್ತು ಈ ವಾಕ್ಯ ನಾನು ಧ್ಯಾನ ಮಾಡುವಾಗ. ನನಗೆ ಒಂದು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾನು ಯಾರಂತ ಹೇಳಿದ್ರೆ ನಾನು ಸಾಧಾರಣ ವ್ಯಕ್ತಿಯಲ್ಲ, ಯುದ್ಧ ವೀರನ ಕೈಯಲ್ಲಿರುವ ಅಪ್ಪಾಗಿದ್ದೇನೆ. ಯುದ್ಧ ವೀರ ನಮ್ಮ ಯಾರು? ಯುದ್ಧ ವೀರ ಯೇಸು ಸ್ವಾಮಿ. ಅವನ ಕೈಯಲ್ಲಿ ಒಂದು 10 ಬಾಣ ಕೊಟ್ರೆ 10 ಸಕ್ಸಸ್. ನಮ್ಮ ಸಭೆಯಲ್ಲಿ ಬಂದ ಎಲ್ಲರೂ ಯಾರಿಗೆ ಹೇಳಿದ್ದೀರಿ? ಕೆಪ್ಪ ಕೇಳ್ತಾ ಇದ್ದಾನೆ ಅಲ್ಲಿ ಅವನಿಗೆ ನೀವು ಯೇಸುವಿನ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಅವನಿಗೆ ಅಲ್ಲಿ ಗಟ್ಟಿಯಾಗಿ ಹೇಳಬೇಕು, ನನ್ನ ಯೇಸುವಿನ ಕೈಯಲ್ಲಿದ್ದೇನೆ. ಯೇಸುವಿನ ಕೈಯಲ್ಲಿದ್ದಾನೆ. ಇವಾಗ ಅವನು ಏನಾಗ್ತಾನೆ, ಬಿಟ್ಟು ಹೋಗ್ತಾನೆ, ಅವನಿಗೆ ಭಯ ಆಗ್ತದೆ. ನಮ್ಮ ದೇವರು ಕೈಯಲ್ಲಿ ನಾವು ಇದ್ದೇವೆ, ನಮ್ಮ ದೇವರ ಕೈಯಲ್ಲಿದ್ದೇವೆ ಪ್ರಿಯರೇ. ಇವತ್ತು ನಾವು ದೇವರ ಕೈಯಲ್ಲಿರುವ ಬಾಣವಾಗಿದ್ದೇವೆ. ದಾವೀದನ ಜೀವಿತ ನಾನು ನೋಡುವುದಾದ್ರೆ, ದಾವೀದನ ದೇವರ ಬಾಣವಾಗಿದ್ದ. ಅಲ್ಲಿ ದಾವೀದನ ದೇವರ ಬಾಣವಾಗಿದ್ದ. ತಂದೆ ತಾಯಿಗಳು ಅವನನ್ನು ಬೇಡ ಅಂತ ಹೇಳಿದ್ರು. ಅವನ ಅಣ್ಣ ತಮ್ಮಂದಿರು ಅವನ ಅಣ್ಣಂದಿರು ಬೇಡ ಎಂಬುದಾಗಿ ಹೇಳಿದ್ರು. ನೋಡಿ ಅವನ ಜೀವಿತದಲ್ಲಿ ನೋಡಿ ಅವನು ಯಾರಿಗೆ ಬೇಡವಾದ ವ್ಯಕ್ತಿಯಾಗಿದ್ದ, ಆದ್ರೆ ಅವನು ದೇವರ ಕೈಯಲ್ಲಿದ್ದ ಅಪ್ಪವಾಗಿದ್ದ. ಅವನು ದೇವರ ಕೈಯಲ್ಲಿದ್ದ ಬಾಣವಾಗಿದ್ದ ಪ್ರಿಯರೇ. ದಾವೀದನು ಸ್ವಂತ ಮನೆಯವರು ಬೇಡವೆಂದು ಅವನನ್ನು ತಿರಸ್ಕರಿಸಿದರು. ಈಶಾಯನ ಮಗನನ್ನು ನಾನು ಅಭಿಷೇಕ ಮಾಡುತ್ತೇನೆ ಎಂಬುದಾಗಿ ಪ್ರವಾದಿಯಾದ ಸಾಮುವೇಲನನ್ನು ಕಳಿಸ್ತಾನೆ. ಸಾಮುವೇಲ ಬರ್ತಾನೆ. ಸಾಮುವೇಲ ಬರುವಾಗ 7 ಜನರನ್ನು ಮಾತ್ರ ಅಲ್ಲಿ ಈಶಾಯ ನಿಲ್ಲಿಸಿರ್ತಾನೆ. ಈ 7 ಜನರನ್ನು ದೇವರು ಅಲ್ಲ ಇವರಲ್ಲ ಅಂತ ಹೇಳುವಾಗ ಲಾಸ್ಟಿಗೆ ಈಶಾಯನ ಹತ್ರ ಕೇಳ್ತಾನೆ, ನಿನಗೆ 7 ಮಂದಿ ಮಕ್ಕಳೇ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ಇನ್ನೊಬ್ಬ ಮಗನಿದ್ದಾನೆ ಎಂಬುದಾಗಿ. ಅಂದ್ರೆ ಎಷ್ಟರವರೆಗೆ ದಾವೀದನು ಕಡೆಗಣಿಸಲ್ಪಟ್ಟ ಎಂಬುದಾಗಿ ನೋಡುವುದಾದ್ರೆ ಅಲ್ಲಿ ಅವನೊಬ್ಬ ಕಡೆಗಣಿಸಲ್ಪಟ್ಟವನಾಗಿದ್ರು ಸಹ ಅವನು ದೇವರ ಕೈಯಲ್ಲಿದ್ದ ಬಾಣವಾಗಿದ್ದ. ಇವತ್ತು ಎಷ್ಟು ಜನ ಹೇಳ್ತೇನೆ, ನಾನು ದೇವರ ಕೈಯಲ್ಲಿದ್ದ ಆಯುಧವಾಗಿದ್ದೇನೆ, ನಾನು ದೇವರ ಕೈಯಲ್ಲಿರುವ ಅಂಕು ಆಗಿದ್ದೇವೆ ಎಂಬುದಾಗಿ ಎಷ್ಟು ಜನ ಇವತ್ತು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ನಿನ್ನ ದೇವರ ಕೈಯಲ್ಲಿ ಆಯುಧವಾಗಿರುವಾಗ ಶತ್ರು ನಿನ್ನ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವನು ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ದೇವರ ಸೈನ್ಯಕ್ಕಾಗಿ, ದೇವರ ಒಂದು ನಾಮದ ಮಹಿಮೆಗೋಸ್ಕರ ಅವನನ್ನು ಕಾಡಿನಲ್ಲಿ ಇಟ್ಟಿದ್ದ. ಕಾಡಿನಲ್ಲಿರುವಾಗ ಅವರ ವಿರುದ್ಧ ಏನು ಬಂತು? ಸಿಂಹ ಬಂತು, ಕರಡಿ ಬಂತು, ಎಲ್ಲ ಬಂತು, ಅವರನ್ನು ಕೊಲ್ಲಿಕ್ಕೆ ಬಂದದು. ಆದರೆ ಅವರು ದೇವರ ಕೈಯಲ್ಲಿ ಅಂಬು ಆಗಿರುವುದರಿಂದ ಆ ಕರಡಿಗಾಗ್ಲಿ ಸಿಂಹಗಾಗ್ಲಿ ಚಿರತೆಗಾಗ್ಲಿ ಅವನನ್ನು ಸೋಲಿಸಲಿಕ್ಕಾಗ್ಲಿಲ್ಲ. ಅದರ ಮೇಲೆ ಅವನು ಜಯವನ್ನು ಕಾಣುತ್ತಾ ಇದ್ದಾನೆ. ಎಷ್ಟು ಜನ ಅಂತೀರಿ, ನೀನು ಎಲ್ಲದರ ಮೇಲೆ ಜಯವನ್ನು ಕಾಣಲಿಕ್ಕೆ ಹೋಗ್ತಾನೆ. ನೀನು ಕಾಣುವ ಪರಿಸ್ಥಿತಿಯ ಮೇಲೆ ಇವತ್ತು ಜಯವನ್ನು ಕಾಣಲಿಕ್ಕೆ ಹೋಗ್ತಿದ್ದೀರಿ. ಯಾಕಂದ್ರೆ ಯುದ್ಧವು ಕರ್ತನದು, ಯುದ್ಧವು ನಿನ್ನದಲ್ಲ, ಈ ಯುದ್ಧವು ಕರ್ತನದಾಗಿದೆ. ಅಲ್ಲಿ ಕರ್ತನ ಕೈಯಲ್ಲಿ ನೀನಿದ್ರೆ ಸಾಕು, ಕರ್ತನ ಎಲ್ಲ ವಿಷಯದಲ್ಲಿ ಸಹ ಆತನು ಅಭಿವೃದ್ಧಿ ಪಡಿಸುವ ದೇವರಾಗಿದ್ದಾನೆ. ದೇವರ ಮಕ್ಕಳೇ, ತಂದೆ ತಾಯಿ ನಿಮ್ಮನ್ನು ಮರೆತಿರಬಹುದು. ದೇವರು ನಿನ್ನನ್ನು ಸೈನ್ಯಕ್ಕಾಗಿ ಆರಿಸಿದ ಮೇಲೆ ದೇವರು ನಿನ್ನನ್ನು ರೂಪಿಸಿ ನೀನು ಉನ್ನತದಿಂದ ಉನ್ನತಕ್ಕೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಆತನು ಕೊಂಡೋಗುವ ದೇವರಾಗಿದ್ದಾನೆ. ಯಾವ ಶತ್ರು ಸಹ ನಿನ್ನನ್ನು ದೂರ ಇಟ್ಟರು ಸಹ ಒಂದು ಸಮಯವನ್ನು ದೇವರು ನಿಗದಿಪಡಿಸಿದ್ದಾನೆ. ದಾವೀದನಿಗೆ ನೋಡಿ, ತಂದೆ ತಾಯಿಯಿಂದ ಅವನನ್ನು ದೂರವಾಗಿಟ್ಟರು, ಅಣ್ಣಂದಿರು ಅವನನ್ನು ದೂರವಾಗಿಟ್ರು, ಕುಟುಂಬದವರು ಅವನನ್ನು ದೂರವಾಗಿಟ್ರು. ಅವರು ಕಾಡಿನಲ್ಲಿ ಇದ್ದ ಸಮಯ, ಆದರೆ ಒಂದು ಸಮಯ ಕಾಡಿನಿಂದ ಹೊರಗೆ ಬರುವ ಸಮಯವಾಯಿತು. ನಿನ್ನನ್ನು ಸಹ ಕೆಲವೊಂದು ವಿಷಯದಲ್ಲಿ ಹೊರಗೆ ತರಲಿಕ್ಕೆ ದೇವರು ಹೋಗ್ತಾ ಇದ್ದಾನೆ. ಒಂದು ಪಕ್ಷ ನೀನು ರೋಗದಲ್ಲಿ ಇರುವುದಾದ್ರೆ ರೋಗದಿಂದ ಹೊರಗೆ ತರ್ತಾ ಇದ್ದಾನೆ. ಒಂದು ಪಕ್ಷ ಸಾಲದಲ್ಲಿ ಇರುವುದಾದ್ರೆ ಸಾಲದಿಂದ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನನ್ನ ದೇವರು ನಿನ್ನನ್ನು ಎಲ್ಲ ಬಾಧೆಗಳಿಂದ, ಎಲ್ಲ ಸಂಕಟದಿಂದ, ಎಲ್ಲ ಕಣ್ಣೀರಿನಿಂದ, ಎಲ್ಲ ಅವಮಾನದಿಂದ ಆತನು ಹೊರಗೆ ತರುವ ದೇವರಾಗಿದ್ದಾನೆ. ನಮ್ಮ ದೇವರು ಹೊರಗೆ ತರುವಾಗ ಜನರು ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರು ಸನ್ಮಾನಿಸುವವನಾಗಿದ್ದಾನೆ. ಯಾರೆಲ್ಲ ನಿನ್ನನ್ನು ತಳ್ಳಿಬಿಟ್ರು ಅವರ ಮುಂದೆ ನಿನ್ನನ್ನು ದೇವರು ಎತ್ತುತ್ತಾನೆ. ಹಲ್ಲೆಲೂಯಾ. ಯಾರೆಲ್ಲ ನಿನಗೆ ಅವಮಾನ ಪಡಿಸಿದ್ರು, ಯಾರೆಲ್ಲ ನಿನ್ನ ವಿರುದ್ಧ ಚಾಡಿ ಹೇಳಿದ್ರು, ನಿನ್ನ ವಿರುದ್ಧ ಏನೇ ಸಂಕಲ್ಪಿಸಿದ್ರು ಸಹ ನಾನು ಹೇಳ್ತೇನೆ, ಅದು ದೇವರು ನೆರವೇರಿಸಲಿಕ್ಕೆ ಬಿಡುವುದಿಲ್ಲ. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಸಹ ಜಯಿಸಲಿಕ್ಕೆ ನನ್ನ ಕರ್ತನು ಬಿಡುವುದಿಲ್ಲ. ನಿನಗೆ ಅವಮಾನವಾಗಿದೆ, ನಿಂದೆ ಆಗಿದೆ, ನಿನ್ನ ದೇವರಿಗೆ ಸ್ತೋತ್ರ ಹೇಳುತ್ತಾನೆ ಹೇಳು. ಅಲ್ಲಿ ಕಣ್ಣೀರಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳು, ಅವಮಾನಕ್ಕೋಸ್ಕರ ಸ್ತೋತ್ರ ಹೇಳು. ನಿನ್ನ ಬಗ್ಗೆ ಸುಳ್ಳು ಸುಳ್ಳು ಹೇಳುವುದಾದ್ರೆ ನೀನು ಸ್ತೋತ್ರ ಹೇಳು. ಯಾಕಂದ್ರೆ ನೀನು ಕೆಳಗೆ ಹೋಗುವವರಲ್ಲ, ನೀನು ಆಶೀರ್ವಾದದ ಬೆಟ್ಟದ ಮೇಲೆ 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 ಹೋಗಲಿಕ್ಕೆ ದೇವರು ನಿಮಗೆ ಕೃಪೆ ಕೊಡುವವರಾಗಿದ್ದಾನೆ. ಅಲ್ಲಿ ಅವರು ನಿನ್ನ ವಿರುದ್ಧ ಏನೇ ಹೇಳಿದ್ರು ಸಹ ಸೈತಾನ ನಿನ್ನ ಕೆಳಗೆ ಹೋಗ್ತೀಯ ಎಂಬುದಾಗಿ ಅಲ್ಲ ಅಲ್ಲ
ವಿಷಯದಲ್ಲಿ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಕರ್ತ ನಿಮ್ಮ ಪರವಾಗಿ ನಿಲ್ಲುತ್ತಾನೆ. ಕರ್ತ ನಿಮ್ಮ ಪರವಾಗಿ ನಿಲ್ಲುವಾಗ ಅಲ್ಲಿ ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಕಾಡಿನಲ್ಲಿದ್ದ ದಾವೀದ ಒಂದು ಸಮಯ ಬಂದು ಅವನನ್ನು ಕಾಡಿನಿಂದ ಹೊರಗೆ ತರ್ತಾ ಇದ್ದಾನೆ. ಗೊಲ್ಯಾತನನ್ನು ಸೋಲಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಫಿಲಿಷ್ಟಿಯ ಒಂದು ಸೈನ್ಯದ ನಾಯಕನಾಗಿದ್ದವನು. ಅವರನ್ನು ನೋಡಿ ಎಲ್ಲರೂ ಭಯಪಡುತ್ತಾ ಇದ್ದಾರೆ ಅಂತ ವಾಕ್ಯ ಹೇಳ್ತದೆ. ಅರಸನಾದ ಸೌಲನು ಸಹ ಭಯಪಡುತ್ತಾ ಇದ್ದಾನೆ. ಆದರೆ ಈ ಒಂದು ಅಭಿಷಕ್ತವುಳ್ಳ ದಾವೀದನು, ದೇವರ ಕೈಯಲ್ಲಿ ಬಾಣವಾಗಿದ್ದ ದಾವೀದನು ಅವನು ನೋಡಿ ಹೇಳ್ತಾ ಇದ್ದಾನೆ, ನೀನು ಯಾರು ಎಂಬುದಾಗಿ. ನೀನು ಯಾರು? ಸುನ್ನತಿ ಇಲ್ಲದ ನೀನು ಯಾರು? ಎಲ್ಲರೂ ಭಯಪಡ್ತಾ ಇದ್ದಾರೆ. ದಾವೀದ ಭಯಪಡುವುದಿಲ್ಲ. ಯಾಕೆ ಗೊತ್ತುಂಟಾ? ದಾವೀದನಿಗೆ ಗೊತ್ತುಂಟು, ನಾನು ದೇವರ ಕೈಯಲ್ಲಿರುವ ಬಾಣವಾಗಿದ್ದೇನೆ ಎಂಬುದಾಗಿ. ಇವತ್ತು ಎಷ್ಟು ಜನ ದೇವರ ಕೈಯಲ್ಲಿದ್ದೀರಿ? ಹಲ್ಲೆಲೂಯಾ. ನಾನು ಬಲವಾಗಿ ನಂಬಿದ್ದೇನೆ, ಇವತ್ತು ನೀನು ದೇವರ ಕೈಯಲ್ಲಿ ಇರುವುದು ಆದರೆ ನೀನು ಸೋಲುವುದಿಲ್ಲ, ನಿನ್ನನ್ನು ಕೆಡವಲಿಕ್ಕೆ ಬಿಡುವುದಿಲ್ಲ, ನಿನ್ನನ್ನು ಅಪಜಯಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನಿನ್ನನ್ನು ಎತ್ತಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ದೇವರು ಸಾಧಾರಣ ದೇವರಲ್ಲ ಪ್ರಿಯರೇ. ನೋಡಿ, ಅವನಿಗೆ ನೀನು ಯಾರು? ಗೊಲ್ಯಾತನ ಹತ್ರ ಯಾರು ಸಹ ಆ ಮಾತು ಹೇಳಿಲ್ಲ. ಆದ್ರೆ ಫಸ್ಟ್ ಹೇಳಿದ್ದು ಈ ವ್ಯಕ್ತಿ. ಆಗ ಗೊಲ್ಯಾತನ ಕೇಳ್ತಾನೆ, ನೀನು ಎಂತ ತಿನಿಸಿದ್ದೀರ? ನಾಯಿ ಅಂತ ಎನಿಸಿದ್ಯಾ? ಅಂದ್ರೆ ದಾವೀದನಿಗೆ ಅವನು ನಾಯಿಯಾಗಿ ಕಾಣ್ತಾ ಇದ್ದಾನೆ. ಅದು ಅವನಿಗೆ ಸಹ ಗೊತ್ತಾಯ್ತು. ಯಾರಿಗೆ? ಗೊಲ್ಯಾತನಿಗೆ ಗೊತ್ತಾಯ್ತು, ನನ್ನ ನೀವು ನಾಯಿಯಾಗಿ ನೋಡ್ತಾ ಇದ್ದಾನೆ ಎಂಬುದಾಗಿ. ನೀವು ಇವತ್ತು ಸಾಧಾರಣ ವ್ಯಕ್ತಿಗಳಲ್ಲ ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನೀವು ಯಾರು ಎಂಬುದಾಗಿ ತಿಳಿದ್ರೆ ನೀವು ಇವತ್ತು ಅವಮಾನಗೊಳ್ಳುವುದಿಲ್ಲ, ಸೋಲುವುದಿಲ್ಲ, ನೀವು ಪ್ರಾಣ ನಷ್ಟ ಪಡುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ನೀವು ಇವತ್ತಿನಿಂದಲೇ ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೀರಿ. ನೀನು ಯಾರು? ನೀನು ಯಾರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಯಾರಂತ ಹೇಳಿದ್ರೆ ಕರ್ತನ ಮಂಜೂಷವನ್ನು ಬರುವ ದೇವರ ಮಕ್ಕಳ ನಾವಾಗಿದ್ದೇವೆ. ಅಲ್ಲಿ ಹೊಸ ಒಡಂಬಡಿಕೆ ದೇವರ ಮಂಜೂಷ ಯಾರಾಗಿದ್ದೇವೆ? ನಾವು ಆಗಿದ್ದೇವೆ. ಅಲ್ಲಿ ನಮ್ಮ ಒಳಗೆ ದೇವರು ವಾಸ ಮಾಡುತ್ತಾರೆ. ನಮ್ಮ ಒಳಗೆ ದೇವರು ವಾಸ ಮಾಡುವುದಾದ್ರೆ ಅಲ್ಲಿ ಶತ್ರು ನಿನ್ನ ಮುಂದೆ ಬೋರಲ್ಲಿ ಬಿದ್ದೇ ಬೀಳ್ತಾ ಇದ್ದಾನೆ. ದಾವೀದನಿಗೆ ಗೊತ್ತುಂಟು ಈ ಸೀಕ್ರೆಟ್ ಗೊತ್ತುಂಟು. ಅದಕ್ಕೆ ಅವನು ಕೇಳು, ನೀನು ಯಾರು? ಅಲ್ಲಿ ಅವನು ಯಾವುದರಲ್ಲಿ ಬರ್ತಾನೆ? ಬಾಣ ಇಟ್ಕೊಂಡು ಬರ್ತಾನೆ, ಮತ್ತೆ ಶಿರಸ್ತ್ರಾಣವನ್ನೆಲ್ಲ ಇಟ್ಕೊಂಡು ಬರ್ತಾನೆ. ಎಲ್ಲ ಪ್ರಿಪೇರ್ ಆಗಿ ಬರುವಾಗ ದಾವೀದ ಹೇಳ್ತಾರೆ, ಇದು ಯಾವುದು ನನಗೆ ಬೇಡ, ಇದು ಯಾವುದು ನನಗೆ ಬೇಡ. ಯಾಕೆ? ನಾನು ಯುದ್ಧ ವೀರನ ಕೈಯಲ್ಲಿರುವ ಅಂಬಿನಾಗಿದ್ದೇನೆ, ಯುದ್ಧ ವೀರನ ಕೈಯ ಬಾಣವಾಗಿದ್ದೇನೆ. ಅಲ್ಲಿ ನಾನು ದೇವರ ಕೈಯಲ್ಲಿರುವಾಗ ನಿನ್ನ ಬಾಣ ನನಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅವರು 5 ಕಲ್ಲನ್ನು ಮತ್ತು ಒಂದು ಕವಣೆಯನ್ನು ಇಟ್ಕೊಂಡು ಒಂದು ಕಲ್ಲಿನ ಮೂಲಕ ಗುರಿ ಇಟ್ಟು ಹೊಡೆಯುವಾಗ ಗೊಲ್ಯಾತನ ಏನಾಗ್ತಾನೆ? ಬೋರಲ್ಲಿ ಬಿಡ್ತಾನೆ. ಅಲ್ಲಿ ನಾನು ಹೇಳ್ತೇನೆ, ದೇವರ ಮಂಜೂಷದ ಮುಂದೆ ಶತ್ರು ಬೋರಲ್ಲಿ ಬೀಳಲೇಬೇಕು. ಒಂದು ಸಮಯ ಪುಸ್ತಕ 5ನೇ ಒಂದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾಗೋನ ಗುಡಿಯಲ್ಲಿ ದೇವರ ಮಂಜೂಷವನ್ನು ಇಟ್ಟರಂತೆ. ದೇವರ ಮಂಜೂಷವನ್ನು ಇಡುವಾಗ ಏನಾಯ್ತು? ಆ ದಾಗೋನ ಒಂದ್ಸರ್ತಿ ಏನಾಯ್ತು? ಬೋರಲ್ಲಿ ಬಿತ್ತು ಅವನ ಮುಂದೆ. ಆಗ ಅವರಿಗೆ ನಾಚಿಕೆ ಆಯ್ತು. ಅಂದ್ರೆ ನಮ್ಮ ದೇವರ ಮುಂದೆ ದೇವರ ಮಂಜೂಷ ಅಡ್ಡ ಬಿದ್ದದ್ದು ಯಾರಿಗೆ ಗೊತ್ತಾಗಬಾರ್ದು ಎಂಬುದಾಗಿ ಅವರೇನ್ ಮಾಡಿದ್ರು? ಕೂಡಲೇ ಏನ್ ಮಾಡಿದ್ರು? ಸರಿಯಾಗಿಟ್ರು, ವಾಪಸ್ ಸರಿಯಾಗಿಟ್ರು, ಯಾರಿಗೆ ಸಹ ಗೊತ್ತಾಗಬಾರ್ದು. ಆಗ ಸರಿಗಿಟ್ಟ ಮೇಲೆ ಮರು ದಿವಸ ಪುನಃ ಬರುವಾಗ ಭಯವಿರ್ತದೆ. ಈ ಮಂಜೂಷದ ಮುಂದೆ ಆ ದಾಗೋನ ಕೈಗಳೇನಾಗಿದೆ? ಕಟ್ಟಾಗಿದೆ. ರುಂಡೆ ಏನಾಗಿದೆ? ಕಟ್ಟಾಗಿದೆ. ಕಾಲು ಎಲ್ಲಿ ಬಿದ್ದಿದೆ? ಹೊಸ್ತಿಲಲ್ಲಿ ಬಿದ್ದಿದೆ ಅಂತ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಮಂಜೂಷ. ಅಲ್ಲಿ ನೀನು ದೇವರ ಮಂಜೂಷ ಮಾದ್ರಿಂದ ಶತ್ರು ನಿನ್ನ ಮೇಲೆ ದೊರೆತನ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನಿನ್ನ ವಿರುದ್ಧ ಏನೇ ಸುಳ್ಳು ಸಾಕ್ಷಿ ಹೇಳಿದ್ರು ಸಹ ಅದು ನಿಲ್ಲುವುದಿಲ್ಲ. ಎಷ್ಟು ಜನ ನಿಲ್ಲುವುದಿಲ್ಲ. ಯಾಕಂದ್ರೆ ಸತ್ಯ ದೇವರಾಗಿದ್ದಾನೆ. ಅಲ್ಲಿ ದೇವರ ನಾನು ಸತ್ಯದ ಪರ ಎಂಬುದಾಗಿ ಹೇಳ್ತಾರೆ. ಇವತ್ತು ಏನು ತೊಂದರೆ ಇಲ್ಲ, ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ಸ್ತೋತ್ರ ಹೇಳಿ. ನೀನು ಯಾರಂತ ದೇವರಿಗೆ ಗೊತ್ತುಂಟು. ಇವತ್ತು ನನಗೆ ಗೊತ್ತಿದ್ರೆ ಸಾಕು, ನಿಮಗೆ ಗೊತ್ತಿದ್ರೆ ಸಾಕು, ನೀವು ಯಾರಾಗಿದ್ದೀರಿ ಅಂತ. ಅಲ್ಲಿ ನಾನು ಇವತ್ತು ಅದೇ ಪ್ರಶ್ನೆ ಕೇಳಿ, ನೀವು ಯಾರಾಗಿದ್ದೀರಿ? ದೇವರ ಮಂಜೂಷವಾಗಿದೆ. ವೆರಿ ಗುಡ್. ಮತ್ತೆ ಏನಾಗಿದ್ದೀರಿ? ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಾಗಿದ್ದೀರಿ ನೀವು. ಆಮೇಲೆ ಅಲ್ಲೆಲೂಯಾ. ಇವತ್ತು ನೀವು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಾಗಿರೋದ್ರಿಂದ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಗೆ ಸಾಗುವುದಿಲ್ಲ. ನಾವು ಕರ್ತನ ನಾಮವನ್ನು ಬರುವ ಮಂಜೂಷವಾಗಿದ್ದೇವೆ. ಹಾಗಾಗಿ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ನಿನ್ನಲ್ಲಿರುವವನು ದೊಡ್ಡವನಾಗಿದ್ದಾನೆ. ಬೆಳಕು ಇರುವಲ್ಲಿ ಏನಿರುವುದಿಲ್ಲ, ಕತ್ತಲೆ ಇರುವುದಿಲ್ಲ. ಇವತ್ತು ಅನೇಕರ ಜೀವಿತದಲ್ಲಿ ಕತ್ತಲೆ. ಯಾಕೆ ಗೊತ್ತಿಲ್ಲ? ಅವರಿಗೆ ಯಾರು ಎಂಬುದಾಗಿ ಗೊತ್ತಿಲ್ಲ. ನಾನು ಬೆಳಕಾದ್ರೆ ನನ್ನ ಸಂಗಡ ನನ್ನ ಮನೆಯಲ್ಲಿ ಕತ್ತಲೆ ನಿಲ್ಲಕ್ಕೆ ಅವಕಾಶ ಇಲ್ಲ.
ಅಲ್ಲಿ ಇವತ್ತು ದೇವರ ಮಕ್ಕಳು, ನೀನು ನಿನ್ನ ಮನೆಯಲ್ಲಿ ಇವತ್ತು ಹೊಳಿಲಿಕ್ಕೆ ಹೋಗ್ತಾ ಇದ್ದೀನಿ, ಜ್ಯೋತಿರ್ಮಂಡಲದಾಗಿ ಹೊಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಿಲ್ಲ? ಅಂಧಕಾರ ಶಕ್ತಿಯ ವಿರುದ್ಧ ನೀನು ಜಯವನ್ನು ಕಂಡಿದ್ದೆ. ಅದಕ್ಕೆ ನೀನು ಕಂಡ ಜಯ ಇತರರು ಕಾಣಬೇಕಾದ್ರೆ ನೀನು ಯುದ್ಧ ಮಾಡ್ತಾನೆ ಇರಬೇಕು, ಯುದ್ಧ ಮಾಡಲೇಬೇಕು. ಅದಕ್ಕೆ ಅಲ್ಲಿ ಬೈಬಲ್ ಹೇಳುದು ಏನಂತ ಹೇಳಿದ್ರೆ, ನೀನು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂಬುದಾಗಿ ನಾನು ನಿನಗೆ ಆಜ್ಞಾಪಿಸುತ್ತೇನೆ ಎಂಬುದಾಗಿ. ಇಸ್ರೇಲ್ ದೇವರ ಮಕ್ಕಳಲ್ಲಿ ದೇವರ ಪ್ರಸನ್ನತೆ ಇದ್ರೂ ಸಹ ಶತ್ರು ಸುಮ್ಮನೆ ಇರುವುದಿಲ್ಲ. ಆಮೇಲೆ ದೇವರ ಮಕ್ಕಳ ಜೀವಿತದಲ್ಲಿ ಎಂಥದೇ ಪ್ರಸನ್ನತೆ ಇರಲಿ, ಅನಾಯಿಂಟಿಂಗ್ ಇರಲಿ, ಏನೇ ಇರಲಿ, ಶತ್ರು ಮಾತ್ರ ಸುಮ್ಮನೆ ಇರುವುದಿಲ್ಲ. ಆತನ ಸಹ ಏನು ಮಾಡ್ತಾರೆ? ಯಾವಾಗ ಸಹ ಯುದ್ಧ ಮಾಡ್ತಾರೆ. ಅವನು ಯುದ್ಧ ಮಾಡೋದ್ರಿಂದ ನಾವು ಯುದ್ಧ ಮಾಡಬೇಕು, ನಾವು ಯುದ್ಧ ಮಾಡಲೇಬೇಕು. ಯುದ್ಧ ಮಾಡೋದ್ರಿಂದ ನಾವೇನಾಗ್ತೇವೆ? ಸೋಲ್ತೇವೆ. ಇವತ್ತು ನೀವು ಪ್ರತಿದಿನ ಪ್ರಾರ್ಥನೆ ಮಾಡಲೇಬೇಕು, ನೀವು ಪ್ರತಿದಿನ ಆರಾಧನೆ ಮಾಡಲೇಬೇಕು. ಇದು ನಿಮ್ಮ ಯುದ್ಧ. ದೇವರ ವಾಕ್ಯ 144 ಒಂದನೇ ವಾಕ್ಯ, ಆತ ನಮ್ಮ ಕೈಗೆ ಯುದ್ಧ ವಿದ್ಯೆಯನ್ನು ಬೆರಳುಗಳಿಗೆ ಆಳಗವನ್ನು ತಿಳಿಸಿದ್ದಾನೆ. ನೀನು ಏನ್ ಮಾಡ್ಬೇಕಾಗಿಲ್ಲ, ನಿನಗೆ ಗೊತ್ತಿಲ್ಲ, ನಿನ್ನ ಒಳಗೆ ಆ ಒಂದು ಎನರ್ಜಿಗೆ ಇಟ್ಟಿದ್ದಾರೆ, ಯುದ್ಧ ಮಾಡುವ ಎನರ್ಜಿಗೆ ಇಟ್ಟಿದ್ದಾರೆ. ಇವತ್ತು ಕೆಲವು ಸಲ ನೀವು ಕಷ್ಟದಲ್ಲಿ ಹೋಗ್ತೀರಿ, ಇದು ದೇವರ ಪ್ಲಾನ್. ದೇವರ ಪ್ಲಾನ್. ನೀವು ಕಷ್ಟದಲ್ಲಿ ಹೋಗ್ಬೇಕು, ಅವಮಾನದಲ್ಲಿ ಹೋಗ್ಬೇಕು, ನಿಂದೆಯಲ್ಲಿ ಹೋಗ್ಬೇಕು, ಇದೆಲ್ಲ ದೇವರ ಪ್ಲಾನ್. ದೇವರಿಗೆ ಗೊತ್ತುಂಟು ನೀನು ಇದರಿಂದ ಹೊರಗೆ ಬರ್ತೀಯ ಅಂತ. ಅದಕ್ಕೋಸ್ಕರ ನಿನ್ನ ಕೈಗಳಿಗೆ ಮತ್ತು ಬೆರಳುಗಳಿಗೆ ಏನ್ ಮಾಡಿದ್ದಾರೆ? ಯುದ್ಧ ವಿದ್ಯೆಯನ್ನು ಕಲಿಸಿದ್ದಾನೆ. ನೀನು ಕೈಯಲ್ಲಿ ಆರಾಧನೆ ಮಾಡುವಾಗ, ಅಲ್ಲಿ ಪ್ರಾರ್ಥನೆ ಮಾಡುವಾಗ, ಶತ್ರು ನಿನ್ನನ್ನು ಬಿಟ್ಟು ದೂರ ಹೋಗುವಾಗ ದೇವರು ಮಾಡುತ್ತಾರೆ. ಅಲ್ಲಿ ಇಸ್ರೇಲಿನ ಜೀವಿತದಲ್ಲಿ ಅವರ ವಿರುದ್ಧ ಯಾವಾಗಲೂ ಒಂದಲ್ಲ ಒಂದು ಶಕ್ತಿ ಅವರ ವಿರುದ್ಧ ಯುದ್ಧಕ್ಕೆ ಬರ್ತಾ ಇತ್ತು, ಅಲ್ಲಿ ಹೋರಾಡುತ್ತಿತ್ತು. ಆ ಕೆಲವು ಶಕ್ತಿಗಳ ಬಗ್ಗೆ ನಾನು ಇವತ್ತು ಹೇಳಿ ನನ್ನ ವಾಕ್ಯವನ್ನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇಸ್ರೇಲರ ಮಕ್ಕಳ ಜೀವಿತದಲ್ಲಿ ಯಾವ ಯಾವ ಶಕ್ತಿ ಅವರ ವಿರುದ್ಧ ಹೋರಾಡುತ್ತಿತ್ತು ಎಂಬುದಾಗಿ. ಒಂದನೇ ಶಕ್ತಿ ಫಿಲಿಸ್ಟಿ ಶಕ್ತಿ. ಅಲ್ಲಿ ಒಂದನೇ ಶಕ್ತಿ ಯಾವುದು? ಫಿಲಿಸ್ಟಿಯ ಶಕ್ತಿ. ಈ ಫಿಲಿಸ್ಟಿಯ ಶಕ್ತಿಯ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ನಾವು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 14ನೇ ವಾಕ್ಯವನ್ನು ರೆಫರೆನ್ಸ್ ಕೊಡುವುದಾದ್ರೆ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದ್ರೆ, ಅಲ್ಲಿ ನಾವು ನೋಡುತ್ತೇವೆ, ದೇವರು ಅಬ್ರಾಮನ ಮಗನಾದ ಈಸಾಕನನ್ನು ಏನ್ ಮಾಡಿದ್ರು? ದಿನೇ ದಿನೇ ಏನ್ ಮಾಡಿದ್ರು? ಆಶೀರ್ವಾದ ಮಾಡುತ್ತಾರೆ. ದೇವರ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಇಲ್ಲಿ ಈಸಾಕನನ್ನು ಆಶೀರ್ವಾದ ಮಾಡುವಾಗ ಯಾರಿಗೆ ಹೊಟ್ಟೆಗಿಚ್ಚು ಬಂತು? ಫಿಲಿಸ್ಟಿಯರಿಗೆ ಹೊಟ್ಟೆಗಿಚ್ಚು. ಇವತ್ತು ನೀವು ಆಶೀರ್ವಾದ ಮಾಡುವಾಗ ಯಾರಿಗೆ ಹೊಟ್ಟೆಗಿಚ್ಚು ಬರ್ತದೆ? ಸೈತಾನನಿಗೆ ಹೊಟ್ಟೆಗಿಚ್ಚು ಬರ್ತದೆ. ಇದು ದೇವರ ವಾಕ್ಯದ ಆಧಾರವಾಗಿಟ್ಕೊಂಡು ನಾನು ನಿಮಗೆ ಹೇಳುವುದು. ನೋಡಿ, ಈಸಾಕನು ಬ್ಲೆಸ್ ಆಗ್ತಾ ಇದ್ದಾನೆ. ಈಸಾಕನ ಜೀವಿತದಲ್ಲಿ ಆಶೀರ್ವಾದ ಬರ್ತಾ ಉಂಟು. ಇದನ್ನು ಯಾರಿಗೆ ನೋಡ್ಲಿಕ್ಕೆ ಆಗುದಿಲ್ಲ? ಫಿಲಿಸ್ಟಿಗೆ ಆಗುವುದಿಲ್ಲ. ಫಿಲಿಸ್ಟಿಯ ಶಕ್ತಿಯ ಪ್ರಾಮುಖ್ಯತೆ ಇದೆ ಗೊತ್ತಿಲ್ಲ. ಹೊಟ್ಟೆಗಿಚ್ಚು. ಏನಂತೆ? ಹೊಟ್ಟೆಗಿಚ್ಚು. ಇವತ್ತು ನಿಮ್ಮನ್ನು ನೋಡಿ ಹೊಟ್ಟೆಗಿಚ್ಚು ಬರ್ತಾ ಇದ್ದಾರೆ, ಅದು ಫಿಲಿಸ್ಟಿಯ ಶಕ್ತಿಯಾಗಿದೆ. ನೀನೊಂದು ಬ್ಲೆಸ್ ಆಗೋದು ಇಷ್ಟ ಇಲ್ಲ, ನೀನು ಕುಟುಂಬ ಜೀವಿತಕ್ಕೆ ಬರೋದು ಇಷ್ಟ ಇಲ್ಲ, ನಿನಗೆ ಮಕ್ಕಳಾಗೋದು ಇಷ್ಟ ಇಲ್ಲ, ನಿನ್ನ ಜೀವಿತದಲ್ಲಿ ದೇವರ ಅನುಗ್ರಹವನ್ನು ನೀನು ಪಡೆದುಕೊಳ್ಳುವುದು ಸೈತಾನನಿಗೆ ಇಷ್ಟ ಇಲ್ಲ. ಈಸಾಕನ ಜೀವಿತದಲ್ಲಿ ಇದೇ ಶಕ್ತಿ ಅವನ ವಿರುದ್ಧ ಹೋರಾಡ್ತಾ ಉಂಟು. ಇವನು ಬೆಳೆಯಲಿಕ್ಕೆ ಬಿಡೆಯದೆ ತಡೆಯುವ ಒಂದು ಶಕ್ತಿ. ಇವನು ತೋಡಿದ ಬಾವಿಯನ್ನು ಏನ್ ಮಾಡ್ತಿದ್ದದು? ಮುಚ್ಚಿ ಆಗ್ತಿದ್ದಂತೆ. ಅಂದ್ರೆ ನಿಮ್ಮ ಬ್ಲೆಸ್ಸಿಂಗ್ ಅನ್ನು ಕಸಿದುಕೊಳ್ಳುವ ಒಂದು ಶಕ್ತಿ ಫಿಲಿಸ್ಟ್ ಶಕ್ತಿ ಆಗಿದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಈ ಶಕ್ತಿ ಹೋರಾಡುವುದಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ಅದರ ಮೇಲೆ ದೇವರು ಜಯ ಮಾಡುತ್ತಾರೆ. ಆ ಶಕ್ತಿಯ ವಿರುದ್ಧ ಇವತ್ತು ದೇವರು ನಮ್ಮ ಮಧ್ಯೆ ಚಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನಾನು ಒಂದು ವಿಷಯ ಹೇಳ್ತೇನೆ, ಶತ್ರು ಎಷ್ಟು ಹೊಟ್ಟೆ ಕಿಚ್ಚು ಪಡೆದ್ರು ಸಹ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಅಭಿಷೇಕದ ಶಕ್ತಿ ಹೆಚ್ಚಾಗಿದೆ. ಅಲ್ಲಿ ನಿನ್ನ ಅಭಿಷೇಕದ ಶಕ್ತಿಯ ಮುಂದೆ ಶತ್ರುವಿನ ಯಾವ ಹೊಟ್ಟೆ ಕಿಚ್ಚು ನಿಲ್ಲುವುದಿಲ್ಲ. ನೋಡಿ, ಈಸಾಕನು ಒಂದು ಬಾವಿಯನ್ನು ತೆಗೆದ, ಅದಕ್ಕೆ ಮುಚ್ಚಿದ್ರು. ಎರಡನೇ ಬಾವಿಯನ್ನು ತೆಗೆದ, ಅದನ್ನು ಮುಚ್ಚಿದ್ರು. ಆದರೆ ಇನ್ನೊಂದು ಬಾವಿಯನ್ನು ತೆಗೆದು ಎಲ್ಲದರಲ್ಲಿ ಏನು ಸಿಕ್ಕಿತು? ಅವನಿಗೆ ನೀರು ಸಿಕ್ಕಿತು. ಅವನಿಗೆ ನೀರು ಕೊಡೋದು ಯಾರು ತಡಿಲಿಕ್ಕೆ ಆಗುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಅನ್ನು ಯಾರು ತಡಿಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಎರಡು ಬಾವಿಯನ್ನು ತೋಡಿದ ನಂತರ ಮೂರನೇ ಬಾವಿ ತೋಡುವಾಗ ಅದಕ್ಕೆ ಏನು ಹೆಸರಿಟ್ಟ? ರೆಹೋಬೋತ್ ಎಂಬುದಾಗಿ ಹೆಸರಿಟ್ಟ. ರೆಹೋಬೋತ್ ಅಂತ ಹೇಳಿದ್ರೆ ಆಶೀರ್ವಾದ, ಆಶೀರ್ವಾದ. ಇವತ್ತು ನಾನು ಹೇಳ್ತೇನೆ, ಫಿಲಿಸ್ಟಿಯ ಶಕ್ತಿ ನಿನ್ನ ಆಶೀರ್ವಾದವನ್ನು ಕಸಕೊಳ್ಳಿಕ್ಕೆ ಹೋಗುವಾಗ ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನನ್ನ ದೇವರು ನಿನ್ನನ್ನು ಉನ್ನತಕ್ಕೆ ಏರಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತಕ್ಕೆ ನಾನು ಬ್ಲೆಸ್ಸಿಂಗ್ ಅನ್ನು ಮಾತಾಡ್ತಿದ್ದೇನೆ. ನೀನು ಕೆಳಗೆ ಹೋಗುವವಳಲ್ಲ, ನೀನು ಮೇಲಕ್ಕೆ ಹೋಗುವವಳು, ನೀನು ಮೇಲಕ್ಕೆ ಹೋಗುವವಳು. ಯಾಕಂದ್ರೆ ಕರ್ತನ ಪ್ರಸನ್ನತೆ ನಿನ್ನ ಮೇಲೆ ಇರುವುದರಿಂದ, ಕರ್ತನ ಉದ್ದೇಶ ವಾಗ್ದಾನ ನಿನ್ನ ಮೇಲೆ ಇರುವುದರಿಂದ ನೀನು
ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈ ಒಂದು ಸಂದೇಶದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂದ್ರೆ ಫಿಲಿಸ್ಟಿಯ ಶಕ್ತಿಗಿಂತ ದೊಡ್ಡ ಶಕ್ತಿ ಅದು ದೇವರ ಶಕ್ತಿಯಾಗಿದೆ. ಫಿಲಿಸ್ಟಿಯನ್ ಎನಿಸಿದ್ದು ದೇವರ ಶಕ್ತಿಯೇ ದೊಡ್ಡ ದೇವರಾಗಿ ನೆನೆಸಿದ್ದು. ಅಲ್ಲಿ ಹಾಗಾಗಿ ಅವರು ದಾಗೋನ್ ಗುಡಿಗೆ ತಂದದ್ದು. ಆಮೇಲೆ ಆದ್ರೆ ದಾಗೋನಿಗಿಂತ ದೊಡ್ಡ ಶಕ್ತಿ ನನ್ನ ದೇವರ ಶಕ್ತಿ ಆಗಿದೆ. ಅಲ್ಲಿ ಇವತ್ತು ನೀವು ಯಾವುದೇ ವಿಷಯದಲ್ಲಿ ಸಿಕ್ಕಿ ಬಿದ್ದಿದ್ರು ಸಹ ಅದರಿಂದ ದೇವರು ಇವತ್ತು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಈ ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಕುಟುಂಬದಲ್ಲಿ ಈ ಫಿಲಿಸ್ಟಿಯ ಶಕ್ತಿ ಕಾರ್ಯ ಮಾಡುವಾಗ ಯೇಸುವಿನ ನಾಮದಲ್ಲಿ ಅದಕ್ಕೆ ನಾನು ಕ್ಯಾನ್ಸಲ್ ಮಾಡ್ತೇನೆ. ಅಲ್ಲಿ ಆ ಶಕ್ತಿಯ ಫಲವನ್ನು ನಾನು ಮುರಿದಿದ್ದೇನೆ. ಅಲ್ಲಿ ಇವತ್ತು ನಿನ್ನ ಆಶೀರ್ವಾದವನ್ನು ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಓ, ನಿನ್ನ ಜೀವಿತದಲ್ಲಿ ದೇವರು ಏನಿಟ್ಟಿದ್ದಾರೆ ಅದನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಸಾಕ ಮದುವೆ ಆದದ್ದು ಎಷ್ಟೇ ವರ್ಷದಲ್ಲಿ? 40 ವರ್ಷದಲ್ಲಿ ಅವರಿಗೆ ಮದುವೆ ಆದದ್ದು. ಎಷ್ಟು ವರ್ಷ? 40 ವರ್ಷ. ಆದ್ರೆ ಅವರಿಗೆ ಮಕ್ಕಳಾಗಲಿಲ್ಲ. ಎಷ್ಟು ವರ್ಷ ಮಕ್ಕಳಾಗಲಿಲ್ಲ? 20 ವರ್ಷ ಪ್ಲಸ್ 20 ವರ್ಷ. ಎಷ್ಟಾಯ್ತು? 60 ವರ್ಷದವರೆಗೆ ಅವರಿಗೆ ಮಕ್ಕಳೇ ಇರಲಿಲ್ಲ. ಯಾವ ಶಕ್ತಿ? ಫಿಲಿಸ್ಟಿಯ ಶಕ್ತಿ. ಫಿಲಿಸ್ಟಿಯ ಶಕ್ತಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಈಸಾಕನು ಅವನ ಹೆಂಡತಿಯಾದ ರೆಬಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವಳ ಬಂಜೆತನ ಬಿಟ್ಟು ಹೋಯಿತು. ನಿನ್ನ ದೇವರು ಯಾರಂತ ಹೇಳಿದ್ರೆ ಆ ಶಕ್ತಿಯ ಮೇಲೆ ನಿನಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಿನ್ನನ್ನು ಬಂಧಿಸಿದ ಆ ದುರಾತ್ಮನ ಬಲಗಳನ್ನು ಯೇಸುವಿನ ನಾಮದಲ್ಲಿ ಇವತ್ತು ನಾನು ಕ್ಯಾನ್ಸಲ್ ಮಾಡಿ ನೀನು ಆಶೀರ್ವಾದವನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಈ ಶಕ್ತಿಯ ವಿರುದ್ಧ ದೇವರು ಜಯ ಕೊಡುವವನಾಗಿದ್ದಾನೆ. ಅಲ್ಲಿ ಇಸ್ರೇಲ್ ಮಕ್ಕಳಿಗೆ ಈ ಶಕ್ತಿಯ ವಿರುದ್ಧ ಬರುವಾಗ ದೇವರು ಜಯ ಕೊಟ್ಟ ಹಾಗೆ ಇವತ್ತು ನಿಮಗೆ ಸಹ ಆ ಶಕ್ತಿಯ ವಿರುದ್ಧ ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಎರಡನೇ ಶಕ್ತಿ ಹೆಸರು ಅಮಲೇಕಿಯ ಶಕ್ತಿ. ಈ ಶಕ್ತಿ ವಿಮೋಚನ ಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾನು ಆಧಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಕ್ತಿ ಏನು ಗೊತ್ತಿಲ್ಲ, ಈ ಶಕ್ತಿ ನಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಇದು ತಡೆ ಮಾಡುವ ಶಕ್ತಿ. ನೀನು ಮುಂದೆ ಹೋಗ್ತೇನೆ ಅಂತ ಹೇಳಿದ್ರೆ ಏನು ಮಾಡುವುದಿಲ್ಲ, ಅದು ಮುಂದೆ ಹೋಗ್ಲಿಕ್ಕೆ ಬಿಡುದು. ನಿಮಗೆ ಆಸೆ ಉಂಟು, ಆರಾಧನೆ ಮಾಡ್ಲಿಕ್ಕೆ ಆಸೆ ಉಂಟು, ಪ್ರಾರ್ಥನೆ ಮಾಡ್ಲಿಕ್ಕೆ ಆಸೆ ಉಂಟು, ಕೀಬೋರ್ಡ್ ಬಾರಿಸಲಿಕ್ಕೆ ಆಸೆ ಉಂಟು, ಇನ್ನ ಕೆಲವು ಆಸೆ ಉಂಟು. ಈ ಆಸೆ ನಡೆಯುವುದಕ್ಕೆ ತಡೆಯುವ ಶಕ್ತಿ ಹೆಸರು ಅಮಲೇಕಿಯ ಶಕ್ತಿಯಾಗಿದೆ. ಅಂದ್ರೆ ಈ ಮುಂದೆ ಹೋಗುವಾಗ ಹಿಂದೆ ಇರುವ ಶಕ್ತಿ ಇದಾಗಿದೆ. ಇವತ್ತು ಅನೇಕರ ಜೀವಿತದಲ್ಲಿ ಈ ಶಕ್ತಿ ಕಾರ್ಯ ಮಾಡುತ್ತಾ ಉಂಟು. ಅಲ್ಲಿ ಆಗ ನೀನು ಏನ್ ಮಾಡ್ಬೇಕು ಅಂತ, ನೀನು ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ ನಿನ್ನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕು. ನೀನು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ನೋಡಿ, ಅಮಲೇಕಿಯ ಶಕ್ತಿಯ ವಿರುದ್ಧ ಯುದ್ಧ ಬರುವಾಗ ಯೋಶುವನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಗ ಮೋಶೆ ಏನ್ ಮಾಡ್ತಾನೆ, ಒಂದು ಬೆಟ್ಟದ ಮೇಲೆ ಹೋಗ್ತಾನೆ. ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಮೋಶೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ಏನಾಗ್ತಾರೆ? ಯಾರು ಜಯಶಾಲಿ ಆಗ್ತಾರೆ? ಇಸ್ರೇಲರು ಜಯಶಾಲಿ ಆಗ್ತಾರೆ. ಇವರು ಕೈ ಎತ್ತಿ ಪ್ರಾರ್ಥನೆ ಮಾಡುತ್ತಿರುವಾಗ ಇಸ್ರೇಲರು ಜಯಶಾಲಿ ಆಗುವಾಗ ಮೋಶೆಗೆ ಏನಾಗ್ತದೆ? ಕೈ ಎತ್ತಿ ಏನಾಗ್ತದೆ? ಸಾಕಾಗ್ತದೆ. ಕೆಳಗೆ ಮಾಡುವಾಗ ಏನಾಗ್ತಾರೆ? ಅಮಲೇಕಿಯರು ಸ್ಟ್ರಾಂಗ್ ಆಗ್ತಾರೆ. ಆಗ ಒಂದು ಕೆಲಸ ಮಾಡ್ತಾರೆ. ಅವರೊಟ್ಟಿಗೆ ಯಾರಿರ್ತಾರೆ? ಆರೋನ ಮತ್ತು ಹೂರನ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಲ್ಲನ್ನಿಟ್ಟು ಮೋಶೆಯನ್ನು ಕುತ್ಕೊಳಿಸಿ ಒಂದು ಕೈಯಲ್ಲಿ ಯಾರಿರ್ತಾರೆ? ಆರೋನ ಹಿಡಿತಾನೆ, ಇನ್ನೊಂದು ಕೈಯಲ್ಲಿ ಹೂರನ ಇಟ್ಕೊಂಡು ಏನ್ ಮಾಡ್ತಾನೆ? ಅವರ ಕೈಯಲ್ಲಿ ಎತ್ತುವಾಗ ಬೈಬಲ್ ಹೇಳ್ತದೆ, ಅಮಲೇಕಿಯರ ವಿರುದ್ಧ ದೇವರು ಜಯವನ್ನು ಕೊಟ್ಟ. ಇವತ್ತು ನಾನು ಹೇಳ್ತೇನೆ, ನೀವು ಒಂಟಿ ಅಲ್ಲ, ನಿಮ್ಮ ಸಂಗಡ ಪ್ರಾರ್ಥನೆಗೆ ನಾವು ಇದ್ದೇವೆ. ಸಭೆ ಒಟ್ಟಿಗೆ ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಿ ನಾನು ಹೇಳ್ತೇನೆ, ಇವತ್ತಿನಿಂದ ನೀವು ಒಂಟಿಗರಲ್ಲ, ದೇವರು ಒಂಟಿಗರಾಗಿ ಯಾರನ್ನು ಬಿಡುವುದಿಲ್ಲ. ಸಭೆ ನಿಮಗೋಸ್ಕರ ನಿಂತು ಪ್ರಾರ್ಥನೆ ಮಾಡುವಾಗ ಈ ಒಂದು ಅಮಲೇಕ ಶಕ್ತಿಯ ವಿರುದ್ಧ ದೇವರ ಒಂದು ದೊಡ್ಡ ಜಯವನ್ನು ನಿಮಗೆ ಕೊಡುವವರಾಗಿದ್ದಾರೆ. ದೇವರು ಜಯ ಕೊಡುವ ದೇವರಾಗಿದ್ದಾರೆ. ಅಲ್ಲಿ ಯಾಕಂದ್ರೆ ಜಯ ಯಾರಿಂದ ಬರ್ತದೆ? ದೇವರಿಂದಲೇ ಬರ್ತದೆ. ಬೈಬಲ್ ಹೇಳ್ತದೆ, ಅಲ್ಲಿ ಕಾಣದ ಮಂಡಲದಲ್ಲಿ ಆ ಕೆಲವೊಂದು ತಡೆದ ಶಕ್ತಿಯನ್ನು ಪ್ರಾರ್ಥನೆ ಮೂಲಕ ಮುರಿಯಲಿಕ್ಕೆ ಮಾತ್ರ ಸಾಧ್ಯ ಉಂಟಾಯಿತು. ಇವತ್ತು ನಾನು ನಂಬ್ತೇನೆ, ನಾವು ಪ್ರಾರ್ಥನೆ ಮಾಡುವಾಗ ಈ ಪಟ್ಟಣವನ್ನು ಸಹ ದೇವರು ಬಿಡುಗಡೆ ಮಾಡ್ತಾನೆ. ಅಲ್ಲಿ ಕೆಲವರ ಮಕ್ಕುತನವನ್ನು ದೇವರು ಬಿಡಿಸ್ತಾನೆ, ಕುರುಡುತನದಿಂದ ದೇವರು ಬಿಡಿಸ್ತಾನೆ. ಯಾಕಂದ್ರೆ ಈ ಅಮಲೇಕಿಯ ಶಕ್ತಿ ಇವತ್ತು ಸಹ ಕಾರ್ಯ ಮಾಡುವಾಗ ದೇವರ ಮಕ್ಕಳ ಒಂದೇ ಗುರಿ ಏನಂತಂದ್ರೆ ಪ್ರಾರ್ಥನೆ ಮೂಲಕ ಆ ಶಕ್ತಿಯನ್ನು ಹೊಡಿಲಿಕ್ಕೆ ಸಾಧ್ಯವಾಗುತ್ತದೆ. ಮೂರನೇ ಶಕ್ತಿ ಮಿಥ್ಯಾನ ಶಕ್ತಿ. ಅಲ್ಲಿ ಮಿಥ್ಯಾನ ಶಕ್ತಿ ಯಾವಾಗ ನಾವು ದೇವರಿಗೆ ಅವಿಧೇಯತೆಯನ್ನು ತೋರಿಸ್ತೇವೋ, ಯಾವಾಗ ನಾವು ದೇವರ ಚಿತ್ತದ ಪ್ರಕಾರ ನಡೆಯದೆ ಹೋಗುತ್ತೇವೋ, ದೇವರ ಇಷ್ಟದ ಪ್ರಕಾರ ಇಷ್ಟದ ವಿರುದ್ಧವಾಗಿ ನಾವು ನಡೆಯುತ್ತೇವೋ, ಆಗ ನಮ್ಮಲ್ಲಿ ಏನ್ ಬರ್ತದೆ? ಭಯ ಬರ್ತದೆ. ಅಲ್ಲಿ ದೇವರಿಗೆ ಹೇಳದ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಾಗಲೇ ಭಯ ಬರ್ತದೆ. ನೋಡಿ, ಆದಾಮ ಮತ್ತು ಹವ್ವಳು ನೋಡಿ, ದೇವರೊಟ್ಟಿಗೆ ಯಾವಾಗ ಸಹ ನಡೆಯುತ್ತಿದ್ರು. ಆದ್ರೆ ದೇವರು ತಿನ್ನಬಾರದೆಂಬ ಹಣ್ಣನ್ನು ತಿಂದಾಗ ಅವ್ರಿಗೆ ಏನು ಬಂದತೆ? ಭಯ ಬಂತು. ದೇವರ ಅಡಗಿ ಕೂತ್ಕೊಂಡ್ರಂತೆ.
ಅಷ್ಟ ತನಕ ಅವರು ಅಡಗಿಕೊಳ್ಳಿಲ್ಲ. ಆದ್ರೆ ದೇವರಿಗೆ ಅವಿಧೇಯರಾಗುವಾಗಲೇ ಭಯ ಆಗುತ್ತೆ. ಇವತ್ತು ಈ ಶಕ್ತಿ ಸಹ ದೇವರ ಮಕ್ಕಳಲ್ಲಿ ಕಾರ್ಯ ಮಾಡ್ತಾರೆ. ಕೆಲವೊಮ್ಮೆ ನಾವು ದೇವರಿಗೆ ಅವಿಧೇಯರಾಗುವಾಗ ಈ ಭಯ ಯಾರಲ್ಲಿ ಬರ್ತದೆ? ನಮ್ಮಲ್ಲಿ ಬರ್ತದೆ. ಈ ಭಯ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಪ್ರಾರ್ಥನೆಯಿಂದ ಹೊರಗಿಡ್ತದೆ, ಆರಾಧನೆಯಿಂದ ಹೊರಗಿಡ್ತದೆ, ಅಲ್ಲಿ ಸಭೆ ಅನ್ಯೋನ್ಯತೆಯಿಂದ ಹೊರಗಿಡ್ತದೆ. ಅಂದ್ರೆ ಎಲ್ಲ ವಿಷಯದಲ್ಲಿ ಕಟ್ಟಲಿಕ್ಕೆ ಈ ಒಂದು ಶಕ್ತಿ ಪ್ರಯತ್ನ ಮಾಡುತ್ತದೆ. ಅಂದ್ರೆ ಒಬ್ಬನನ್ನು ಏಕಾಂಗಿಯಾಗಿ ನಿಲ್ಲಿಸ್ತಾನೆ, ನಿರಾಸೆಗೆ ತಳ್ಳುತ್ತದೆ. ಭಯ, ಸೈತಾನ ಹೇಳ್ತಾನೆ ನಿನ್ನ ಸಂಗಡ ಯಾರಿಲ್ಲ, ನೀನು ಬೇಷ್ಟಿ ಎಂಬುದಾಗಿ ಹೇಳ್ತಾನೆ. ಕೆಲವು ವಿಷಯದಲ್ಲಿ ನಮ್ಮನ್ನು ಕಟ್ಟಿ ಆಗ್ತಾನೆ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಇದು ಯಾವ ಶಕ್ತಿ ಅಂತ ಹೇಳಿದ್ರೆ ಅದು ವಿದ್ಯುತ್ ಶಕ್ತಿಯ ಒಂದು ಪ್ರತ್ಯೇಕತೆ ಆಗಿದೆ. ನಾವೇನು ಆ ರೀತಿ ಯೋಚಿಸುವುದಿಲ್ಲ, ಬಟ್ ಸೈತಾನ ನಮ್ಮನ್ನು ಈ ರೀತಿಯಲ್ಲಿ ನಮ್ಮನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ. ಅವನ ಆಸೆ ಏನು ಗೊತ್ತಿಲ್ಲ, ನಿನ್ನನ್ನು ಒಟ್ಟಿಗನಾಗಿ ಬಂದ್ರೆ ನಿನ್ನನ್ನು ಈಸಿಯಾಗಿ ಸೋಲಿಸಬಹುದು ಎಂಬುದಾಗಿ. ಪ್ರಾರ್ಥನೆಗೆ ಹೋಗದಾಗೆ ತಡೆಯುವ ಶಕ್ತಿ, ಆರಾಧನೆ ಮಾಡದಾಗೆ ಹೊಡೆಯುವ ಶಕ್ತಿ, ಸಾಕ್ಷಿ ಹೇಳದಾಗೆ ಹೇಳುವ ಶಕ್ತಿ. ಯಾಕಂದ್ರೆ ನೀನು ಸಾಕ್ಷಿ ಹೇಳುವಾಗ ಯಾರಿಗೆ ಮಹಿಮೆ ಆಗ್ತದೆ? ದೇವರಿಗೆ ಮಹಿಮೆ ಆಗ್ತದೆ. ಅಂದ್ರೆ ದೇವರ ಗೌರವಕ್ಕೆ ತಡೆಯಾಗಿ ನೀನು ಕಾರ್ಯ ಮಾಡುವಂತೆ ನಿನ್ನನ್ನು ಪ್ರೇರೇಪಿಸುವ ಶಕ್ತಿ ಈ ಮಿದ್ಯೋನ ಶಕ್ತಿ ಆಗಿದೆ. ಅನೇಕರ ಜೀವಿತದಲ್ಲಿ ನಿರಾಸೆಯಿಂದ ಏನ್ ಮಾಡ್ತಾರೆ, ಯಾವುದು ಸಹ ಬೇಡ ಅಂತ ಮನೆಯಲ್ಲಿ ಕುತ್ಕೊಳ್ತಾರೆ. ಅಲ್ಲಿ ಒಂದು ರೋಗದಲ್ಲಿ ಬಿಡುಗಡೆ ಉಂಟು ಅಂತ ಗೊತ್ತಿದ್ರು ಸಹ ಅದೆಲ್ಲ ಸುಮ್ಮನೆ ಅಂತ ನಿಲ್ಲಿಸ್ತಾನೆ, ಒಟ್ಟಿಗೆ ತರ್ತಾನೆ, ಯಾವುದು ಸಹ ಬೇಡ ನನಗೆ ಎಂಬುದಾಗಿ ಹೇಳ್ತಾರೆ. ಈ ಶಕ್ತಿ ಹೆಸರೇ ಅದು ಮಿದ್ಯೋನ ಶಕ್ತಿ ಆಗಿದೆ. ಯಾವಾಗ ಪಾಪ ಬಂತು ಆಗ ಭಯ ಬಂತು. ಅಲ್ಲಿ ಈ ಭಯದಿಂದ ಹೊರಗೆ ಬರಬೇಕಾದ್ರೆ ನಾವು ಮಾಡಬೇಕಾದದ್ದು ಮನ ತಿರುಗಿ ದೇವರ ಕಡೆಗೆ ಬರಬೇಕು. ದೇವರ ಕಡೆಗೆ ತಿರುಗಿ ಓಡಿ ಬಂದು, ದೇವರೇ ನಾನು ಮಾಡಿದ ತಪ್ಪಾಯ್ತು, ಕ್ಷಮಿಸು ದೇವರೇ. ಅಲ್ಲಿ ನಾನು ನಿನಗೆ ಅವಿಧೇಯನಾದೆ, ಕ್ಷಮಿಸು ದೇವರೇ. ನಾನು ನಿನ್ನ ಮಾತುಗಳಿಗೆ ನಾನು ಕೇಳಲಿಲ್ಲ ದೇವರೇ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ನೀವು ದೇವರ ಸಮ್ಮುಖಕ್ಕೆ ಬರುವಾಗಲೇ ದೇವರ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುವವನಾಗಿದ್ದಾನೆ. ವಿದ್ಯಾನ ಶಕ್ತಿಯಿಂದ ಬಿಡುಗಡೆ ಆಗಬೇಕಾದ್ರೆ ನಾವು ದೇವರ ಕಡೆಗೆ ತಿರುಗಿ ಬರಬೇಕು. ಅದಕ್ಕೆ ದಾವೀದನು ಯಾವ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನು ಎಷ್ಟೋ ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ಇವತ್ತು ಯಾರು ಧನ್ಯರು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಿಲ್ಲುವವನೇ ಧನ್ಯರಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಸೈತಾನ ಕಾರ್ಯ ಮಾಡುವಾಗ ನೀನು ದೇವರ ವಾಕ್ಯದ ಕಡೆಗೆ ಓಡಿ ಬಾ, ದೇವರು ನಿನ್ನನ್ನು ಬ್ಲೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾಲ್ಕನೇ ಶಕ್ತಿ ಮೋಹಬೆ ಶಕ್ತಿ. ಈ ಮೋಹಬೆ ಶಕ್ತಿಯದು ಒಂದು ವಿಶಿಷ್ಟತೆ ಏನಂತ ಹೇಳಿದ್ರೆ ಇದು ದೇವರ ಮಕ್ಕಳಿಗೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬೇಡದ ಆಲೋಚನೆಯನ್ನು ತರುವ ಒಂದು ಶಕ್ತಿಯಾಗಿದೆ. ಬೇಡದ ಆಲೋಚನೆಯನ್ನು ನೀನು ಪರಿಶುದ್ಧರಾಗಿ ನಡೆಯಬೇಕೆಂಬುದಾಗಿ ಆಸೆ ದೇವರ ಮಹಿಮೆಯಲ್ಲಿ ನೀನು ಜೀವಿಸಬೇಕೆಂಬುದಾಗಿ ದೇವರ ಆಸೆ. ಆದ್ರೆ ನಿನ್ನ ಆಸೆಗೆ ವಿರುದ್ಧವಾಗಿ ಇವನು ಏನ್ ಮಾಡ್ತಾನೆ, ಆಲೋಚನೆ ಕೆಟ್ಟ ಆಲೋಚನೆಯನ್ನು ಆತನು ತರುತ್ತಾನೆ, ಕೆಟ್ಟ ಥಾಟ್ಗಳನ್ನು ಆತನು ತಡೆಯುತ್ತಾನೆ. ಆ ಥಾಟ್ ನಿನ್ನಲ್ಲಿ ಬರುವಾಗ ದೇವರ ಕೃಪೆಯ ಮಂಜುಷದಿಂದ ನಿನ್ನನ್ನು ಏನ್ ಮಾಡ್ತಾನೆ, ಬೇರ್ಪಡಿಸುತ್ತಾನೆ. ಇದು ಅವನ ಪ್ಲಾನ್. ಅಲ್ಲಿ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ 25ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನಾವು ಸಹ ಗಮನಿಸಲಿಕ್ಕೆ ಸಾಧ್ಯ. ಅಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರು ಯಾವ ರೀತಿಯಲ್ಲಿ ಬಿದ್ದರು ಅಂತ. ಮೋವಾಬ್ಯ ಸ್ತ್ರೀಯರನ್ನು ಅವರ ಬಳಿಗೆ ಕಳಿಸುವಾಗ ಅವರೇನು ಮಾಡಿದ್ರಂತೆ, ಜಾರತ್ತು ನಡೆಸಿದ್ರಂತ ವಾಕ್ಯ ಇರ್ತದೆ. ಅಂದ್ರೆ ಇವರು ದೇವರ ಮಕ್ಕಳು, ಪರಿಶುದ್ಧರಾಗಿ ಕರೆಯಲ್ಪಟ್ಟವರು. ಆದ್ರೆ ಇವರನ್ನು ಪರಿಶುದ್ಧದಿಂದ ಏನ್ ಮಾಡ್ತಾನೆ, ಅವರು ಹೊರಗೆ ತರ್ತಾ ಇದ್ದಾನೆ. ಅಂದ್ರೆ ಅವರಲ್ಲಿ ಪಾಪದ ಭಾವನೆಯನ್ನು ಮೂಡಿಸ್ತಾನೆ. ಯಾವಾಗ ಪಾಪದಲ್ಲಿ ಬೀಳುವಾಗ ಅವರು ಎನಿಸ್ತಾರೆ ದೇವರವರನ್ನು ಕೈ ಬಿಡ್ತಾರೆ ಎಂಬುದಾಗಿ. ಆದರೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಶಕ್ತಿಯಿಂದ ದೇವರಿಗೆ ಬಿಡುಗಡೆ ಮಾಡುವ ಸಾಮರ್ಥ್ಯ ಉಂಟು. ರೋಮಪುರದವರಿಗೆ ಬರೆದ ಪತ್ರಿಕೆ 7:24 ವಾಕ್ಯದಲ್ಲಿ ಗಮನಿಸುವುದಾದ್ರೆ ಅಲ್ಲೊಂದು ಸುಂದರವಾದ ವಾಕ್ಯ ಉಂಟು. ಅಯ್ಯೋ ನಾನು ಎಂತ ದುರಾವಸ್ಥೆಗೆ ಬಿದ್ದ ಮನುಷ್ಯರು, ಇಂಥ ಮರಣಕರವಾದ ರೋಗದಿಂದ ಬಿಡಿಸುವವನು ಯಾರು ಎಂಬುದಾಗಿ ಹೇಳುವಾಗ ಬಿಡಿಸುವವನೊಬ್ಬನಿದ್ದಾನೆ ಎಂಬುದಾಗಿ ನಮ್ಮ ಕರ್ತನಾದ ದೇವರಿಗೆ ಸ್ತೋತ್ರ ಎಂಬುದಾಗಿ. ಅಲ್ಲಿ ಪ್ರಿಯರೇ, ದೇವರು ನಿನಗೆ ವಾಗ್ದಾನ ಮಾಡಿದ್ದಾನೆ. ಏನು ವಾಗ್ದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ, ನನ್ನ ಜನರನ್ನು ನಾನು ಸ್ವಾತಂತ್ರ್ಯಗೊಳಿಸುತ್ತೇನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ಆ ಮೋಹಬೆ ಶಕ್ತಿಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ದೇವರು ನಿಮ್ಮನ್ನು ಹೊರಗೆ ತರ್ತಾ ಇದ್ದಾನೆ. 5ನೇದಾಗಿ ಬ್ಯಾಬಿಲೋನ್ಯ ಶಕ್ತಿ. ಅಲ್ಲಿ ಬ್ಯಾಬಿಲೋನ್ಯ ಶಕ್ತಿ, ಈ ಶಕ್ತಿಯ ಪ್ರತ್ಯೇಕತೆ ಏನಂತ ಹೇಳಿದ್ರೆ, ಈ ಒಂದು ಶಕ್ತಿ ಕಣ್ಣಿನ ಆಶೆ, ಬದುಕು ಬಾಳಿನ ಡಬ್ಬ, ದೇಹದ ಆಶೆ ಇದನ್ನು ತರುವಂತ ಶಕ್ತಿಯಾಗಿದೆ. ಈ ಒಂದು ಶಕ್ತಿ ಒಬ್ಬನ ಜೀವಿತದಲ್ಲಿ ವರ್ಕ್ ಮಾಡುವಾಗ ಅವನ ಜೀವಿತದಲ್ಲಿ ಏನು ಮಾಡ್ತಾರೆ, ಈ ಒಂದು ಶಕ್ತಿ ಬಲವಾಗಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಗುತ್ತದೆ. ಅಂದ್ರೆ ದೇವರಿಂದ ದೂರ ಇಡುವ ಶಕ್ತಿ ಇದಾಗಿದೆ. ದೇವರಿಂದ ಹೊರಗೆ ತರಿಸುವ ಒಂದು ಶಕ್ತಿ ಈ ಬ್ಯಾಬಿಲೋನ್ ಶಕ್ತಿ ಆಗಿದೆ. ಆದ್ರೆ ದೇವರಿಗೆ ಸ್ತೋತ್ರ ಹೇಳುವ, ಇವತ್ತು ದೇವರು ನಮ್ಮ ಪರವಾಗಿ ನಿಂತು ನಮ್ಮನ್ನು ಈ ಎಲ್ಲ ಆಸೆಗಳಿಂದ
ದೇವರು ಹೊರಗೆ ತರಲಿಕ್ಕೆ ಅವನು ಸಾಮರ್ಥ್ಯನಾದ ದೇವರಾಗಿದ್ದಾನೆ. ಇಸ್ರೇಲರ ಜೀವಿತದಲ್ಲಿ ಸಹ ಅವರು ಐಗುಪ್ತ ದೇಶದಲ್ಲಿ ಇರುವಾಗ ಅವರನ್ನು ಹೊರಗೆ ತಂದಾಗ ಅವರಿಗೆ ಆಸೆ ಆಯ್ತದೆ, ಏನಾಯ್ತು, ಮಾಂಸ ತಿನ್ನುವ ಆಸೆ ಆಯ್ತದೆ. ಅವ್ರು ಹೇಳ್ತಾರೆ ಐಗುಪ್ತದಲ್ಲಿ ಇರ್ತಿದ್ರೆ ಚೆನ್ನಾಗಿರ್ತದೆ ಹೇಳ್ತಾ ಇದ್ದಾರೆ. ಅಲ್ಲಿ ಬಿಟ್ಟಿ ಕೆಲಸ ಮಾಡ್ತಿದ್ರು. ನೋಡಿ ಅವರ ಆಸೆ ನೋಡಿ, ದುರಾಸೆ ನೋಡಿ, ಕೆಟ್ಟ ಆಸೆ ನೋಡಿ. ಅವರ ಜೀವಿತದಲ್ಲಿ ಅವರ ಕೆಲವೊಂದು ಸ್ವಭಾವಗಳು ಆ ಶಕ್ತಿ ಬರ್ಲಿಕ್ಕೆ ಸಾಧ್ಯವಾಯಿತು. ವಾಕ್ಯ ಇರ್ತದೆ ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗುಡುಗುಟ್ಲಿಕ್ಕೆ ಶುರು ಮಾಡಿದ್ರಂತೆ. ದೇವರನ್ನು ಗುಡುಗುಟ್ಟಬಾರ್ದು, ಯಾವ ಕಷ್ಟ ಬಂದರೂ ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ಗುಡುಗುಟ್ಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಬೆಬಿಲೋನ್ ಶಕ್ತಿಗೆ ಎಂಟರ್ ಆಗ್ಲಿಕ್ಕೆ ಸುಲಭವಾದ ಮಾರ್ಗವಾಗ್ತದೆ. ಹಾಗಾಗಿ ಇವತ್ತು ದೇವರ ಮಕ್ಕಳೇ, ನಾವು ದೇವರ ವಾಕ್ಯ ಹೇಳ್ತದೆ, ನಾವು ನಿಂತಿದ್ದೇವೆ ಎಂಬುದಾಗಿ ನಡೆಸುವವರು ತಿರುಗಿ ಬೀಳದಾಗಿ ಎಚ್ಚರ ವಹಿಸಲಿ ಎಂಬುದಾಗಿ. ಇವತ್ತು ಅನೇಕ ದೇವರ ಮಕ್ಕಳು ಇದರಲ್ಲಿ ಬೀಳುವಾಗ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ದೇವರು ನಿಮಗೋಸ್ಕರ ಸಿದ್ಧಪಡಿಸಿದ್ದು ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಹೃದಯದಲ್ಲಿ ಗೋಚರವಾಗಲಿಲ್ಲ ಎಂಬುದಾಗಿ ವಾಕ್ಯದ ಪ್ರಕಾರ ಇವತ್ತು ಅನೇಕ ಜನರಿಗೆ ಈ ಸತ್ಯ ಗೊತ್ತಿಲ್ಲದೆ ಇರುವಾಗ ದೇವರು ನಮಗಾಸ್ಕರರು ಆತ್ಮನ ಮೂಲಕ ಪ್ರಕಟಿಸಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ನಾನು ಇವತ್ತು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಸಹ ಈ ಎಲ್ಲ ಶಕ್ತಿಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ತಿಮೋತಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನಿಲ್ಲಿಸಿ ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರು ದಿವ್ಯ ಯುದ್ಧವನ್ನು ನಡೆಸಬೇಕೆಂಬುದಾಗಿ ನಾನು ನಿನಗೆ ಆಜ್ಞಾಪಿಸುತ್ತೇನೆ ಎಂಬುದಾಗಿ. ಇವತ್ತು ನಾನು ನಿಮಗೆ ಆಜ್ಞಾಪಿಸುತ್ತೇನೆ, ದೇವರ ಮಕ್ಕಳೇ, ಯಾವ ವಿಷಯಕ್ಕೆ ಚಿಂತೆ ಮಾಡಬೇಡಿ, ಯಾವ ವಿಷಯದಲ್ಲಿ ಭಯಪಡಬೇಡಿ. ಕರ್ತ ನಿಮಗೋಸ್ಕರ ಯುದ್ಧವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳ್ತೇನೆ, ಇವತ್ತು ನಿನಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾನೆ, ನಿನಗೋಸ್ಕರ ಅದ್ಭುತಗಳನ್ನು ಮಾಡುವ ದೇವರಿದ್ದಾನೆ. ಅವನು ಯುದ್ಧ ಮಾಡಿದ್ರೆ ಸಾಕು, ನೀನು ಜಯಶಾಲಿ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೀನು ಯಾರು ಎಂಬುದಾಗಿ ಮೊದಲು ತಿಳಿದುಕೊಳ್ಳಬೇಕು. ನೀನು ಯಾರು ಅಂತ ಹೇಳಿದ್ರೆ ಯುದ್ಧ ವೀರನ ಕೈಯಲ್ಲಿರುವ ಅಂಬುವಾಗಿದ್ದೆ, ನೀನು ದೇವರ ಮಂಜುಷವಾಗಿದ್ದೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನೊಂದಿಗೆ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ ನಡೆಯುವ. ಭಯವಿಲ್ಲ, ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಭಯವಿಲ್ಲ, ವಾಕ್ಯದ ಮೂಲಕ ಮಾತನಾಡಿದಕ್ಕೆ ಸ್ತೋತ್ರ. ಈ ವಾಕ್ಯದ ಶಕ್ತಿಯನ್ನು ಪ್ರತಿಯೊಬ್ಬರು ಹೊತ್ತುಕೊಂಡು ಯುದ್ಧ ಮಾಡಲಿಕ್ಕೆ ಕೃಪೆಗಳು ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ಭಯಂಕರ ಕಾರ್ಯ ಮಾಡಿ ದೊಡ್ಡ ದೊಡ್ಡ ಸಾಕ್ಷಿ ಕೇಳುವಂತೆ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್.